ಪ್ರಕೃತಿ ಪುರುಷ ಯೋಗ. ಕಳೆದ ಬಾರಿ ನಾವು ಕೆಲವಿನ ಶ್ಲೋಕಗಳನ್ನು ನಾವು ಸ್ಪರ್ಶ ಮಾಡಿದ್ವಿ. 13ನೇ ಅಧ್ಯಾಯದಲ್ಲಿ ಕೃಷ್ಣ ಮೊದಲಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂಬ ಮಹತ್ವ ತತ್ವವನ್ನು ವಿವರಿಸ್ತಾನೆ. ಈ ದೇಹ, ಮನಸ್ಸು, ಇಂದ್ರಿಯಗಳು, ಪಂಚಭೂತಗಳು ಮತ್ತು ಅವುಗಳಿಂದ ಉಂಟಾಗುವಂತಹ ಸುಖ, ದುಃಖ, ಇಚ್ಛೆ, ದ್ವೇಷಗಳ ಸಮೂಹವೇ ಕ್ಷೇತ್ರ. ಇದನ್ನೆಲ್ಲ ಅನುಭವಿಸುವಂಥವನು, ತಿಳಿಯುವವನು, ಆ ಚೈತನ್ಯ ಸ್ವರೂಪನಾದಂಥವನೇ ಭಗವಂತ. ಅವನ ಕ್ಷೇತ್ರಜ್ಞ ಅಂತೇವೆ. ಕೇವಲ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲದವನನ್ನ ಕ್ಷೇತ್ರಸ್ಥ ಅಂತ ಕರಿತೇವೆ. ನಿಜವಾದಂಥ ಜ್ಞಾನ ಏನಂತಂದ್ರೆ ಈ ಜಗತ್ತಿನ ಸ್ವಭಾವವನ್ನು ತಿಳ್ಕೊಳ್ಳೋದು, ಅದರೊಳಗಿರುವಂಥ ಪರಮಾತ್ಮನನ್ನು ತಿಳ್ಕೊಳ್ಳೋದು. ದೇಹ ಮತ್ತು ಪ್ರಪಂಚದ ಸದಾ ಬದಲಾಗ್ತಾ ಇರುತ್ತೆ. ಆದ್ದರಿಂದ ಅವುಗಳಲ್ಲಿ ಅಂಟಿಕೊಂಡು ಬದುಕುವುದೇ ಅವುಗಳ ಹಿಂದೆ ಇರುವಂಥ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳಿದ. ಈ ಜ್ಞಾನಕ್ಕೆ ಅರ್ಹರಾಗೋದಕ್ಕೆ, ಅಂದರೆ ಇಂತಹ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಕೆಲವಿನ ಶಿಸ್ತುಗಳನ್ನು ಭಗವಂತ ಹೇಳಿದ್ದಾನೆ. ನಮ್ರತೆ, ದಂಭಾಚಾರ ಇಲ್ಲದೆ ಇರೋದು, ಅಹಿಂಸೆ, ಕ್ಷಮೆ, ಸರಳತೆ, ಗುರುಸೇವೆ, ಒಳಗು ಹೊರಗು ಶುದ್ಧಿ, ಶೌಚಂ, ಮನಸ್ಸಿನ ಸ್ಥಿರತೆ, ಇಂದ್ರಿಯಗಳ ನಿಯಂತ್ರಣೆ. ಇದನ್ನ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ. ಜ್ಞಾನ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ಈ ಕ್ವಾಲಿಟೀಸ್ ಇರಬೇಕು. ಲೌಕಿಕದಲ್ಲೂ ಅಷ್ಟೇ ತಾನೆ. ಒಬ್ಬ ಶಾಲೆಯಲ್ಲಿ ಓದುವಂಥ ಹುಡುಗ ಆಗಲಿ, ಕಾಲೇಜಲ್ಲಿ ಓದುವಂಥ ವಿದ್ಯಾರ್ಥಿ ಆಗಬಹುದು, ಚೆನ್ನಾಗಿ ಓದಬೇಕು ಅಂತಂದ್ರೆ ಕೆಲವಿನ ಕ್ವಾಲಿಟೀಸ್ ಇರಬೇಕು. ಡಿಸಿಪ್ಲೈನ್ ಇರಬೇಕು, ಏಕಾಗ್ರತೆ, ಕಾನ್ಸಂಟ್ರೇಷನ್ ಇರಬೇಕು, ಟೀಚರ್ಸ್ ಹೇಳಿದ್ದನ್ನೆಲ್ಲ ಕೇಳಬೇಕು, ಅದನ್ನು ಪ್ರೆಸೆಂಟ್ ಮಾಡಬೇಕು. ಆವಾಗ ಉತ್ತಮವಾದಂಥ ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಭಗವಂತನ ತಿಳ್ಕೊಳ್ಳುವಂಥ ಜ್ಞಾನ ಸಾಧನೆಯಲ್ಲೂ ಕೂಡ ಕೆಲವಿನ ಗುಣಗಳನ್ನು ಹೇಳ್ತಾರೆ. ಆ ಗುಣಗಳನ್ನು ಅಕ್ವೈರ್ ಮಾಡಿಕೊಂಡಾಗ ನಾವು ಭಗವಂತನಿಗೆ ಸಂಬಂಧಪಟ್ಟ ತಿಳಿಯೋದಕ್ಕೆ ಬೇಕಾದಂಥ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಲಿ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಜ್ಞಾನವಾಗಿ ಉಳಿಯುತ್ತೆ. ಅದು ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರೋದಿಲ್ಲ. ಇನ್ನು 9 ಗುಣಗಳನ್ನು ಹೇಳಿದಂತೆ, ಶಿಸ್ತು ಗುಣಗಳನ್ನು ಹೇಳಿದಂತೆ ಕೃಷ್ಣ ಟೋಟಲ್ 20 ಗುಣ ಹೇಳ್ತಾನೆ. ಅದರಲ್ಲಿ 9 ಮುಗಿದಿದೆ, ಉಳಿದದ್ದು ನೋಡೋಣ. ಇಂದ್ರಿಯ ಅರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನುದರ್ಶನಂ. ಇಂದ್ರಿಯ ವಿಷಯಗಳಲ್ಲಿ ಮೈಮರೆಯದೇ ಇರೋದು, ಸೊಕ್ಕು ಇರದೇ ಇರೋದು, ಹುಟ್ಟು ಸಾವು ಮುಪ್ಪಿನ ಬೇನೆಗಳಿಂದ ದುಡುಕದೇ ಇರೋದು, ಇದು ದೋಷಗಳ ಎಚ್ಚರ ಕೊಡ್ತದೆ. ಒಂದೊಂದಾಗಿ ನಾವು ನೋಡೋಣ. ಮೊದಲು ಇಂದ್ರಿಯಾರ್ಥೇಶು ವೈರಾಗ್ಯಂ. ವೈರಾಗ್ಯ ಅಂತ ಕೂಡಲ ನಮಗೆ ಇದು ಯಾವುದೋ 60 ವರ್ಷ ಆದಮೇಲೆ ಬಳಸುವಂಥ ಪದ, ಅಥವಾ 60 ವರ್ಷ ಆದಮೇಲೆ ಸಂಪಾದನೆ ಮಾಡಿಕೊಳ್ಳಬೇಕಾದಂಥ ಗುಣ ಅಂತ ಬಹಳಷ್ಟು ಜನ ಕೇಳ್ತಾರೆ. ನಿಂಗಾಗಲೇ ವೈರಾಗ್ಯ ಬಂತ? ಸ್ವಲ್ಪ ತಾತ್ವಿಕವಾಗಿ ಮಾತಾಡಿದ್ರೆ ಈ ಥರ ಪ್ರಶ್ನೆಗಳು ಮಾಡೋದುಂಟು. ಸೊ ವೈರಾಗ್ಯ ಅಂತಂದರೆ ಎಲ್ಲ ಸಮಯದಲ್ಲಿ ಕೂಡ ಸಂಸಾರವನ್ನು ಬಿಟ್ಟು ಒಂಥರ ಸನ್ಯಾಸಿಯಾಗಿ ಬದುಕುವುದು ಅಂತ ಅರ್ಥ ಅಲ್ಲ. ಅದು ವಿದ್ಯಾರ್ಥಿಗೆ ಇರಬೇಕಾದಂಥ ಗುಣ, ಅದು ವೈರಾಗ್ಯ. ಇಂದ್ರಿಯಗಳನ್ನು ಹೊರಪ್ರಪಂಚದ ಕಡೆ ಹರಿಯದಂತೆ ತಡೆದು ಮನಸ್ಸನ್ನು ಭಗವಂತನಲ್ಲಿಟ್ಟು ಆ ಭಗವಂತನಲ್ಲಿ ನಿಲ್ಲಿಸುವುದನ್ನೇ ನಾವು ವೈರಾಗ್ಯ ಅಂತ ಕರಿತೇವೆ. ರಿನನ್ಸಿಯೇಷನ್. ಇನ್ನು ಹೇಳಬೇಕಾದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತೇವೆ. ಭಾಳ ಜನ ಡಿಟ್ಯಾಚ್ಮೆಂಟ್ ಎಂಬ ವರ್ಡಲ್ಲಿ ಬಳಸ್ತಾರೆ, ತಪ್ಪದು. ಅಟ್ಯಾಚ್ಮೆಂಟ್ ಇರಬೇಕು, ಅದು ಡಿಟ್ಯಾಚ್ಡ್ ಆಗಿರಬೇಕು. ಫಿಸಿಕಲಿ ಅಟ್ಯಾಚ್ಡ್ ಆಗಿರಬೇಕು, ಮೆಂಟಲಿ ಡಿಟ್ಯಾಚ್ಡ್ ಆಗಿರಬೇಕು. ಇದು ಮೇಂಟೈನ್ ಮಾಡೋದು. ಹಾಗಾಗಿ ವೈರಾಗ್ಯ ಅಂತ ತಪ್ಪು ಅರ್ಥ ಮಾಡಿಕೊಳ್ಳುವಂಥವ್ರು ಬಹಳ ಜಾಸ್ತಿ. ಅದಕ್ಕೆ ನಿಜವಾದಂಥ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನೇ ನಾವು ಇನ್ನೊಂದು ಕಡೆ ಶಮ ದಮ ಅಂತ ಕರಿತೇವೆ. ಇಂದ್ರಿಯಗಳನ್ನು ಲೌಕಿಕ ವಿಷಯದ ಕಡೆ
ಹರಿಯದಂತೆ ಮಾಡೋದನ್ನು ದಮ ಅಂತ ಕರಿತೇವೆ. ಸರ್, ಲೌಕಿಕ ವಿಷಯದಲ್ಲಿ ಹರಿಯೋದಿಲ್ಲ, ಮತ್ತೇನು ಮಾಡಬೇಕು ಇಂದ್ರಿಯಗಳು? ಭಗವಂತನ ಕಡೆ ಹರಿಯುವಂತೆ ಮಾಡೋದನ್ನು ಶಮ ಅಂತೇವೆ. ಈ ಶಮ ದಮವನ್ನೇ ವೈರಾಗ್ಯ ಅಂತ ಕರಿತೇವೆ. ಇದು ಎಲ್ಲರಿಗೂ ಸಾಧಕನಿಗಾದವನಿಗೆ ಇರಬೇಕಾದಂಥ ಗುಣ. ಈ ಎಲ್ಲ 60 ವರ್ಷ ಆದ ಮೇಲೆ ಇರಬೇಕಾದಂಥ ಗುಣ ಅಲ್ಲ. 60 ವರ್ಷದವರೆಗೂ ವೈರಾಗ್ಯವನ್ನು ಹಿಡ್ಕೊಳ್ಳದೇ ಇದ್ದರೆ ದೇಹ ನಾಶ ಆಗ್ತದೆ, ಮನಸ್ಸು ನಾಶ ಆಗ್ತದೆ, ಬುದ್ಧಿ ನಾಶ ಆಗ್ತದೆ. 60 ವರ್ಷ ಆದ ಮೇಲೆ ವೈರಾಗ್ಯವನ್ನು ತಾಳಿ ಕೂಡ ಏನು ಉಪಯೋಗ ಇಲ್ಲ. ಯಾಕೆಂದರೆ 60 ವರ್ಷದ ನಂತರ ನೀವು ಜ್ಞಾನವನ್ನು ಗಳಿಸಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಈ ಗುಣಗಳನ್ನು ಅಕ್ವೈರ್ ಮಾಡಿಕೊಳ್ಳೋದು ಯಾವಾಗ? ಯಾಕೆಂದರೆ ಗುಣಗಳ ಅಕ್ವೈರ್ ಮಾಡಿಕೊಳ್ಳದೆ ಜ್ಞಾನದ ಹಾದಿಯಲ್ಲಿ ಮುಂದೆ ಸಾಗಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಇದು ತುಂಬ ಮುಖ್ಯ. ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಓದಲು ಚೆನ್ನಾಗಿ ಎಂಜಾಯ್ ಮಾಡಿ ಎಕ್ಸಾಮ್ಸ್ ಟೈಮಲ್ಲಿ ನಾವು ಡಿಸಿಪ್ಲೈನ್ ಆಗಿರ್ತೀವಿ, ಅವಾಗ ಓದ್ತೀವಿ ಅಂದರೆ ಅರ್ಥ ಆಗಬೇಕಲ್ಲ. ಇನ್ನೇನು ಎಕ್ಸಾಮ್ 1 ವೀಕ್ ಇದೆ ಅಂತಂದರೆ ಆವಾಗ ನಾವು ಓದೋದು ಶುರು ಮಾಡಿದ್ವಿ ಅಂದ್ಕೊಳ್ಳಿ, ಏನು ಅರ್ಥ ಆಗ್ತದೆ? ಸೊ ಇದೇ 60 ವರ್ಷ ಆದ ಮೇಲೆ ನಾವು ಶುರು ಮಾಡಿದ್ರು ಅದೇ ಆಗ್ತದೆ. ಹಾಗಾಗಿ ನಾವು ನಮಗೆ ಬುದ್ಧಿಪೂರ್ವಕವಾಗಿ ಯಾವಾಗ ನಮಗೆ ಆಸೆ ಹುಟ್ಟಿತೋ ಅಲ್ಲಿಂದನೇ ಶುರು ಮಾಡಬೇಕಾಗತ್ತೆ. ಈ ಗುಣಗಳನ್ನು ಅಕ್ವೈರ್ ಮಾಡ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಈಗ ಶುರು ಮಾಡಿದ್ರು ಕೂಡ ಈ 60 ವರ್ಷ ಆದಮೇಲೆ ಕೂಡ ನಮಗೆ ಗೊತ್ತಿಲ್ಲ ಬಹಳಷ್ಟು ವಿಚಾರ. ಶುರು ಮಾಡಿದ್ರೆ ಅಟ್ಲೀಸ್ಟ್ ಮುಂದೆಗಂಡ ಅನುಕೂಲ ಆಗಬಹುದು, ಅಥವಾ ಹಿಂದೆಯೇ ಸಾಧನೆ ಆಗಿರುತ್ತೆ, ಅದು ಇಲ್ಲಿಂದ ಇನ್ನೊಂದು ಮೆಟ್ಟ ಹೋಗಲಿಕ್ಕೆ ಪೂರಕ ಆಗಬಹುದು. ಹಾಗೆ ಭಗವಂತನ ಬಗ್ಗೆ ತಿಳಿದಾಗ ಇಂದ್ರಿಯಗಳು ಇನ್ಯಾವುದರ ಕಡೆಯೂ ಹರಿಯೋದಿಲ್ಲ. ಪ್ರಾಪಂಚಿಕವಾದಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದರ ಬಗ್ಗೆ ವಿರಕ್ತಿಯನ್ನು ತಾಳು. ವಿರಕ್ತಿಯನ್ನು ತಾಳು ಅಂತಂದರೆ ಅದರ ಲಿಮಿಟೇಷನ್ ತಿಳ್ಕೊ ಅಂತ ಅರ್ಥ. ಬಿಟ್ಟು ಬಿಡು ಅಂತ ಹೇಳಲ್ಲ, ಫಸ್ಟ್ ಲಿಮಿಟೇಷನ್ ತಿಳ್ಕೊಳ್ಳೋಣ. ಅದು ನನಗೆ ಎಷ್ಟುವರೆಗೂ ಸುಖ ಕೊಡಬಲ್ಲದು, ಮತ್ತು ಆ ಸುಖದಲ್ಲಿ ನಾನು ಬಯಸಿರುವಂಥ ದುಃಖ ಕೂಡ ಇರುತ್ತೆ. ಯಾಕಂದರೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಯಾವಾಗೂ ದುಃಖವನ್ನು ಕಟ್ಟಿಕೊಂಡೇ ಬರುತ್ತೆ. ಹಾಗಾಗಿ ದುಃಖಕ್ಕೆ ಪ್ರಿಪೇರ್ ಆಗಬೇಕು. ದುಃಖ ಕೂಡ ಯಾವಾಗೂ ಸುಖವನ್ನೇ ಕಟ್ಟಿಕೊಂಡು ಬರುತ್ತೆ. ಧೈರ್ಯವಾಗಿರು ಅಂತ ಹೇಳ್ತಾರೆ ಶಾಸ್ತ್ರಕಾರ. ಹಾಗಾಗಿ ಇವುಗಳ ವಿಚಾರದಲ್ಲಿ ಲಿಮಿಟೇಷನ್ ತಿಳ್ಕೋ, ಆದಮೇಲೆ ಆಸಕ್ತಿ ತಾನಾಗೆ ಹೋಗುತ್ತೆ, ಬೇಕೋ ಬೇಡವೋ ಎಂಬುದು. ಒಂದು ವಸ್ತುದ ಬಗ್ಗೆ ನಮಗೆ ಅದು ಏನು, ನನಗೆ ಎಷ್ಟು ಅದರ ಬಗ್ಗೆ ತಿಳ್ಕೊಂಡಾಗ ಅದು ನನಗೆ ಉಪಯೋಗ ಆಗತ್ತೆ ಇಲ್ಲ ಅಂತ ನೋಡ್ತೇವೆ. ಉಪಯೋಗ ಆಯಿತು ಇಟ್ಕೊಳ್ತೇವೆ, ಇಲ್ಲದ್ರೆ ಬೇಡ ಅಂತದ್ದು ಬಂದ್ಬಿಡ್ತೇವೆ ಅಲ್ವಾ? ಸೊ ಹಾಗಾಗಿ ವಿರಕ್ತಿಯನ್ನು ತಾಳುವುದು ಅಂತಂದರೆ ಲಿಮಿಟೇಷನ್ ತಿಳ್ಕೋ. ಉದಾಹರಣೆಗೆ ನಾಲಿಗೆ ಚಪಲ ಇರುತ್ತೆ. ನಮ್ಮಲ್ಲಿ ಕೆಲವರಿಗೆ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡಿದರೂ ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಉಪ್ಪು ಜಾಸ್ತಿ ಆಯಿತು, ಉಪ್ಪು ಕಡಿಮೆ ಆಯಿತು. ಪಾಪ ಅವ್ರು ಬೆಳಗ್ಗೆಯಿಂದ ಕಷ್ಟಪಟ್ಟು ಅಡುಗೆ ಮನೆಗೆ ಬೆಂದು ಎಷ್ಟೆಲ್ಲ ಅಡುಗೆ ಮಾಡಿದ್ರು ಕೂಡ ಕೊನೆಗೆ ಪ್ಲೇಟ್ ಮೇಲೆ ಬರೋದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಸ್ವಲ್ಪ ಖಾರ ಬೀಳಬೇಕಿತ್ತು, ಈ ರೀತಿ ಚಾಪಲ್ಯವನ್ನು ಸೂಚನೆ ಮಾಡೋದು ಬಹಳ ಜನ ಇದ್ದಾರೆ. ಸೊ ಈ ರೀತಿ ಚಪಲವನ್ನು ಬಿಟ್ಟುಬಿಡು. ಇಲ್ಲಿ ಬೇಕು ಬೇಡಗಳ ಆಯ್ಕೆ ಇಲ್ಲದೆ ಭಗವಂತ ಏನು ಕೊಟ್ಟನೋ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡೋದು ಕಲಿಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಟ್ಲೀಸ್ಟ್ ಹೊರಗಿನ ಜನ ಬಿಡೋಣ, ಶಾಲೆ ಮಕ್ಕಳಿಗೆ ಸ್ವೀಟ್ಸ್ ಆಗಲಿ ಅಥವಾ ತುಂಬ ನಾಲಿಗೆಯನ್ನು ಉತ್ತೇಜಿಸುವಂಥ ಪದಾರ್ಥಗಳು ಕೊಡ್ತಿದ್ದಿಲ್ಲ, ಆ ರೀತಿ ಬೆಳೆಸ್ತಿದ್ರು. ಅದಕ್ಕೆ ಈ ಹಬ್ಬ ಯಾವಾಗ ಬಂತೋ ಆವಾಗ ಮಾತ್ರವೇ ಮನೆಗೆ ಸ್ವೀಟ್ ಮಾಡ್ತಿದ್ರು, ಹೊಡೆದ ಸಮಯದಲ್ಲಿ ಮಾಡ್ತಿದ್ದಿಲ್ಲ. ಏಕೆಂದರೆ ನಾಲಿಗೆ ಚಾಪಲ್ಯ ಶುರು ಆಯಿತು ಅಂತಂದರೆ ಅದಕ್ಕಿಂತ ಸುಖ ಏನು ಬರುತ್ತೋ ಅದು ಬೇಕು ಅಂತ ನಿರೀಕ್ಷಣೆ ಮಾಡೋದು ಶುರು ಆಗುತ್ತೆ. ಅಂಥ ಸುಖವನ್ನು ಬೆನ್ನಹತ್ತಿ ಹೋಗ್ತಾರೆ ಹೊತ್ತು ಕಷ್ಟಪಡಲಿಕ್ಕೆ ಯಾರೂ ಇಷ್ಟಪಡಲ್ಲ. ನಮಗೆ ಏನೂ ಇಲ್ಲದಾಗ ಏನೋ ಒಂದು ಅನ್ನ ಗಂಜಿ ಸಾರು ಇದ್ರೆ ಸಾಕು ಅನಿಸುತ್ತೆ. ಕೈ ತುಂಬ ಹಣ ಬಂದಾಗ ಏನಾಗುತ್ತೆ, ನಾವು ರೆಸ್ಟೋರೆಂಟ್ಸ್ ಹುಡ್ಕೊಂಡು ಹೋಗ್ತೇವೆ. ಯಾಕೆಂದರೆ ನಾಲಿಗೆ ಚಪಲವನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳಿಕ್ಕೆ ಎಲ್ಲೆಲ್ಲಿ ಹೋಗಬೇಕೋ ಎಲ್ಲ ಕಡೆ ಹೋಗ್ತೇವೆ, ಅದನ್ನು ಸ್ಯಾಟಿಸ್ಫೈ ಮಾಡ್ಕೋಬೇಕು ಅಂತ ಅಂದ್ಕೊತೀವಿ. ಆ ಸ್ಯಾಟಿಸ್ಫೈ ಮಾಡಿದ ಮೇಲೆ ಕೂಡ ಅಂಥದ್ದೇ ಮತ್ತೆ ತಿನ್ನಬೇಕು ಅನಿಸುತ್ತೆ. ಒಂದು ಸರಿ ಇದ್ದಂಗೆ ಇನ್ನೊಂದು ಸರಿ ಚೆನ್ನಾಗಿರಲ್ಲ, ಮತ್ತು ಬೇರೆ ಕಡೆ ಹುಡ್ಕೊಂಡು ಹೋಗ್ತೇವೆ. ಸೊ ನಮ್ಮ ಜೀವನ ಎಲ್ಲ ಕೂಡ ಅದನ್ನು ಸ್ಯಾಟಿಸ್ಫೈ ಮಾಡೋದೇ ಆಗೋಗ್ಬಿಡ್ತದೆ. ಅದಕ್ಕೆ ಹಿಂದೆ ಮಕ್ಕಳಿಗಾಗಲಿ ಓದಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ತುಂಬ ಶಿಸ್ತುಬದ್ಧವಾಗಿ ಬೆಳೆಸ್ತಿದ್ರು. ಅದಕ್ಕೆ ಒಳ್ಳೆ ಸಮಾಜ ನಿರ್ಮಾಣ ಆಗ್ತಿತ್ತು ಆವಾಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಎಜುಕೇಷನ್ ಎಂಬುದು ತುಂಬ ಚೆನ್ನಾಗಿದೆ. ಹಿಂದಿನ ಕಾಲ ಪಾಪ ಫೆಸಿಲಿಟೀಸ್ ಇಲ್ಲ ಪಾಪ ಅವ್ರಿಗೆ. ಇವತ್ತು ನಮಗೆ ಸೊಫಿಸ್ಟಿಕೇಟೆಡ್ ಫೆಸಿಲಿಟೀಸ್ ಇದೆ, ಟೆಕ್ನಾಲಜಿ ಇದೆ. ಹಿಂದಿನ ಕಾಲದಲ್ಲಿ ಟೀಚರ್ ಹೇಳಿದ್ದನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡು ಹೋಗಿ ಎಕ್ಸಾಮಿನೇಷನ್ ಬರೆದು ಬರ್ತಿದ್ರು. ನೀವು ಊಹಿಸ್ಕೊಳ್ಳಿ, ಕಂಪ್ಯೂಟರ್ ಇಲ್ಲ,
ಸೆಲ್ ಫೋನ್ ಇಲ್ಲ, ಯಾವ ರೀತಿಯಾದಂಥ ಟೆಕ್ನಾಲಜಿ ಇಲ್ಲ, ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ. ಇವತ್ತು ಎಲ್ಲ ಫೆಸಿಲಿಟೀಸ್ ಇದೆ. ಲಿಟರಸಿ ರೇಟ್ ನೋಡಿ, ಆವಾಗಿಂತಲೂ ಇವಾಗ ಲಿಟರಸಿ ರೇಟ್ ತುಂಬ ಜಾಸ್ತಿ ಪರ್ಸೆಂಟೇಜ್ ಇದೆ. ನೀವು ಅದೇ ಅಟ್ ದ ಸೇಮ್ ಟೈಮ್ ಕ್ರೈಮ್ ರೇಟ್ ಕೂಡ ಜಾಸ್ತಿ ಇದೆ. ಎಷ್ಟು? ಯಾಕಂದರೆ ಎಜುಕೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಕ್ರೈಮ್ ರೇಟ್ ಅಂತೂ ಅದನ್ನು ಡಾಮಿನೇಟ್ ಮಾಡ್ತಾ ಇನ್ನೂ ಮುಂದುವರಿತಾ ಇದೆ. ಯಾಕೆ ಹೀಗೆ? ನಮಗೆ ಒಂದು 50 ವರ್ಷದ ಹಿಂದೆ ನಮ್ಮ ತಂದೆ ತಾಯಿ ಅಥವಾ ತಾತ ಅವರು ಓದಿಕೊಳ್ಳೋ ಸಮಯದಲ್ಲಿ ಎಷ್ಟು ಶಾಲೆಗಳಿತ್ತು, ಎಷ್ಟು ಎಜುಕೇಷನ್ ಸಿಸ್ಟಮ್ ಇತ್ತು, ಎಷ್ಟು ಲಿಟ್ರಸಿ ರೇಟ್ ಇತ್ತು, ಕ್ರೈಮ್ ರೇಟ್ ಎಷ್ಟಿತ್ತು? ಇಲ್ಲವೇ ಇಲ್ಲ. ಅವಾಗ ತುಂಬ ಕಡಿಮೆ. ಇವತ್ತು ಕಂಪೇರ್ ಮಾಡಿಕೊಂಡ್ರೆ ಅದು ಇಗ್ನೋರಬಲ್. ಇವತ್ತು ಕ್ರೈಮ್ ರೇಟ್ ನೋಡಿ ವಿಪರೀತವಾಗಿದೆ. ಯಾಕೆಂದರೆ ಎಜುಕೇಷನ್ ಏನು ಹೇಳ್ಕೊಡ್ತಾ ಇದೆ? ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಹೇಳಿಕೊಡ್ತಾ ಇಲ್ಲ. ಆ ಅವೇರ್ನೆಸ್ ಬರ್ತಾ ಇಲ್ಲ. ಯಾಕೆ? ಸಣ್ಣ ಮಕ್ಕಳಿಂದಾಗ ಡಿಸಿಪ್ಲೈನ್ ಆಗಿ ಶಿಕ್ಷಣ ಕೊಡುವಂಥ ಪದ್ಧತಿ ಹೋಗ್ಬಿಟ್ಟಿದೆ. ಈಗ ತಂದೆ ತಾಯಿಗಳು ಕೂಡ ಉದ್ದೇಶ ಏನು? ಶಾಲೆಗೆ ಹೋಗು, ನಿಂಗೆಲ್ಲ ಕೊಡಿಸ್ತೀನಿ, ನಿಂಗೆ ಕೇಳಿದ್ದನ್ನೆಲ್ಲ ಕೊಡಿಸ್ತೀನಿ, ಆದರೆ ಚೆನ್ನಾಗಿ ಓದು, ಮಾರ್ಕ್ಸ್ ತಂದುಕೊ. ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಂದು ಕೊಡ್ತವೆ. ಇವರು ಚೆನ್ನಾಗೂ ಕೊಡಿಸ್ತಾರೆ. ಇಂದ್ರಿಯ ಚಾಪಲ್ಯವೂ ಶುರುವಾಗ್ತದೆ. ಅವರು ಓದಿಕೊಂಡದ್ದನ್ನು ಯಾವುದಕ್ಕಾಗಿ ಬಳಸ್ತಾರೆ? ಇಂದ್ರಿಯ ಚಾಪಲ್ಯವನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಬಳಸ್ತಾರೆ. ಅದಕ್ಕೇನಾಗತ್ತೆ? ಸಮಾಜದಿಂದ ತೊಂದರೆ ಆಗ್ತದೆ. ಪ್ರತಿಯೊಬ್ಬರಿಗೆ ಏನಂತಂದರೆ, ನನ್ನ ಮಗ ಈ ಥರನೇ ಇರಬೇಕು, ಆದರೆ ಹೊರಗಿನ ಊರು ಜನ ಮಕ್ಕಳೆಲ್ಲ ಕೂಡ ಡಿಸಿಪ್ಲೈನ್ಡ್ ಆಗಿರಬೇಕು, ಅವರು ಸಮಾಜಕ್ಕೆ ಕೀರ್ತಿಯನ್ನು ತರೋರಾಗಿರಬೇಕು, ಉತ್ತಮ ಜನತೆಯಾಗಿರಬೇಕು ಅಂತ ಬಯಸ್ತೇವೆ. ಅದು ನಾವು ಬಯಸಲ್ಲ. ಪ್ರತಿಯೊಬ್ಬ ಫ್ಯಾಮಿಲಿಯಲ್ಲಿ ಹೀಗೆ ಬಯಸ್ತಾರೆ. ಹಿಂದೆ ಒಂದು ಶ್ರೀಕೃಷ್ಣ ದೇವರಾಯರ ಕತೆ ಒಂದು ನೆನಪಾಗ್ತದೆ. ಹಾಲು ಎಲ್ಲರೂ ಕೂಡ, ಊರು ಜನೆಲ್ಲ ಕೂಡ ದೊಡ್ಡ ಒಂದು ಪಾತ್ರೆ ಇಟ್ಟಿದ್ದೇವೆ. ದಿನ ಬೆಳಗ್ಗೆ ತಕ್ಷಣ ಹಾಲು ತಗೊಂಬಂದು ಅದ್ರಾಗ ಹಾಕಬೇಕು. ಯಾವುದೋ ಅಭಿಷೇಕವೋ ಏನೋ ಇರ್ತದೆ. ಎಲ್ಲ ಒಬ್ಬನೇನು ಆಲೋಚನೆ ಮಾಡ್ತಾನೆ, ಎಲ್ಲರೂ ಹಾಲು ಹಾಕ್ತಾರೆ, ನಾನೊಂದು ತಮ್ಮಿಗೆ ನೀರು ಹಾಕಿ ಬಂದ್ಬಿಡ್ತೇನೆ, ಯಾರಿಗೂ ಗೊತ್ತಿಲ್ಲಾರ್ದ ಮುಚ್ಚಿಟ್ಕೊಂಡು ಹೋಗಿ. ಏನಾಗ್ತದೆ? ಒಂದು ಅಷ್ಟು ಹಾಲಲ್ಲಿ ನಾನು ನೀರು ಹಾಕಿರೋ ಕೂಡ ಯಾರು ಏನು ಗೊತ್ತಾಗಲ್ವಲ್ಲ. ಅದೇ ಥರ ಎಲ್ಲರೂ ನೀರೇ ಹಾಕ್ತಾರೆ, ಒಂದು ಹನಿ ಹಾಲು ಕೂಡ ಇರಲ್ಲ. ಸೊ ಮನುಷ್ಯರೆಲ್ಲ ಕೂಡ ಇದೇ ಥರ ಥಿಂಕ್ ಮಾಡ್ತಾರೆ. ಸೊ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸದೇ ಇದ್ದರೆ ಎಲ್ಲರೂ ಹಾಗೆ ಬೆಳೆಸ್ತಾರೆ. ನಮ್ಮ ಮಕ್ಕಳು ಸಮಾಜಕ್ಕೆ ತೊಂದರೆ ಕೊಡ್ತಾರೆ, ಬೇರೆಯವ್ರ ಮಕ್ಕಳು ನಮಗೂ ತೊಂದರೆ ಕೊಡ್ತಾರೆ. ಸೊ ಈ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಿದ್ದಕ್ಕೆ ಕ್ರೈಮ್ ರೇಟು ಹೆಚ್ಚುತ್ತಾ ಇದೆ. ಹಾಗಾಗಿ ಇಂದ್ರಿಯಾರ್ಥೇಶ ವೈರಾಗ್ಯ, ನಮಗೆ ಯಾವ ಏಜಲ್ಲಿ ಏನು ತಿನ್ನಬೇಕು ಅಷ್ಟೇ ಇಟ್ಕೊಳ್ಬೇಕು. ಪದಾರ್ಥಗಳ ಮೇಲೆ, ಇಂದ್ರಿಯ ವಿಷಯಗಳ ಮೇಲೆ ವೈರಾಗ್ಯ ತಾಳದೇ ಇದ್ದರೆ ನಮ್ಮ ಇಡೀ ಜೀವನ ಇಂದ್ರಿಯಗಳನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೋಸ್ಕರವೇ ಬದುಕಬೇಕು. ಅದು ಸ್ಯಾಟಿಸ್ಫೈ ಆಗಬೇಕಾದ್ರೆ ಏನು ಎಜುಕೇಷನ್ ಬೇಕೋ ಅದನ್ನು ಓದ್ತೀವಿ. ಶಾಸ್ತ್ರವನ್ನು ಓದು, ಭಗವಂತನ ತಿಳ್ಕೊ, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ಇದೆಲ್ಲ ಬೇಕಾಗೋದಿಲ್ಲ. ಯಾಕಂದರೆ ಇಂದ್ರಿಯ ಚಾಪಲ್ಲಿ ಆ ಕಡೆ ಕರ್ಕೊಂಡು ಹೋಗ್ತದೆ. ಇದು ಸುಮ್ಮನೆ ಕೇಳಬೇಕು. ಕಷ್ಟ ಬಂದಾಗ ಭಗವಂತನ ರಿಕ್ವೆಸ್ಟ್ ಮಾಡಬೇಕಾದ್ರೆ ಮುಂಚಿತವಾಗಿ ಆತನ ಹತ್ರ ನಾನು ಇನ್ನಿದ್ದು ಓದಿದ್ದೇನೆ ಅಂತ ಹೇಳಿಸ್ಕೋಬೇಕಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆವಾಗವಾಗ ಆಧ್ಯಾತ್ಮಿಕ ಒಂದು ಕೋಟಿಂಗ್ ಹಾಕ್ತಾ ಹೋಗ್ತೀವಿ ನಾವು. ಇದು ವರ್ಕೌಟ್ ಆಗಲ್ಲ. ಹಾಗಾಗಿ ಈ ರೀತಿಯ ಚಪಲವನ್ನು ಬಿಟ್ಟುಬಿಡು. ಇಲ್ಲಿ ಬೇಕು ಬೇಡಗಳ ಆಯ್ಕೆ ಇಲ್ಲದೆ ಏನನ್ನು ಹಾಕಿದರೂ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡುವಂಥ ಕಲೆ ಬರಬೇಕು. ಇಂದ್ರಿಯಗಳ ಮೇಲೆ ಲಿಮಿಟೇಷನ್, ನಿಯಂತ್ರಣ ಇರಬೇಕು. ಅದನ್ನೇ ನಾವು ವೈರಾಗ್ಯ ಅಂತ ಕರಿತೇವೆ. ನೆಕ್ಸ್ಟ್ ಗುಣ ಅನಹಂಕಾರ. ಇದೆಲ್ಲರಿಗೂ ಗೊತ್ತಿದ್ದಿದೆ. ಇದು ಎಲ್ಲ ಗುಣಗಳಿಗಿಂತ ಶ್ರೇಷ್ಠವಾದ ಗುಣ. ರಾಜ 20 ಗುಣಗಳಲ್ಲಿ ನಮ್ಮಲ್ಲಿ ಯಾವ ಗುಣ ಇದ್ರೂ ಕೂಡ ಅದು ನಮ್ಮ ಅಹಂಕಾರದ ಮುಂದೆ ವ್ಯರ್ಥ ಆಗಿಬಿಡ್ತದೆ. ಎಷ್ಟು ಗುಣಗಳನ್ನು ಇರಲಿ, ಈ ಅಹಂಕಾರ ಅಂತ ಒಂದು ಆ್ಯಡ್ ಆದರೆ ಸಾಕು. ಎಷ್ಟೋ ಜನ ಪಾಂಡಿತ್ಯವನ್ನು ಪಡೆದಂಥ ಪಂಡಿತರು ಕೂಡ ಕೆಳಗೆ ಬೀಳೋದಿಲ್ಲೇ. ಈಗೋ ನಮ್ಮಲ್ಲಿನ ಎಲ್ಲ ಗುಣವನ್ನು ನಾಶ ಮಾಡ್ತದೆ. ಈಗೋ ಅಹಂಕಾರ ಇದ್ದ ಕಡೆ ಉಳಿದ ಗುಣಗಳ ಅಸ್ತಿತ್ವವೇ ಇರೋದಿಲ್ಲ. ಆದ್ದರಿಂದ ಕೃಷ್ಣ ಅದು ಹೇಳ್ತಾನೆ, ಏವಚ ಅಂತ ಹೇಳ್ತಾನೆ, ಅಂತ ಒತ್ತಿ ಹೇಳ್ತಾನೆ. ನಾನು ವಿದ್ವಾಂಸ, ನಾನು ಅನುಷ್ಠಾನವಂತ, ನಾನು ಮಡಿ, ನಾನು ಬ್ರಾಹ್ಮಣ, ನಾನು ಹಿಂದೂ ಆಗಿದ್ದೇನೆ, ನಾನು ಮನುಷ್ಯನಾಗಿದ್ದೇನೆ, ಉಳಿದ ಪ್ರಾಣಿಗಳಿಗಿಂತಲೂ ಶ್ರೇಷ್ಠನಾದವನು. ಹೀಗೆ ನಮ್ಮನ್ನು ಅಹಂಕಾರದ ಪ್ರತಿಯೊಂದು ವಿಚಾರದಲ್ಲೂ ಕಾಡುತ್ತೆ. ಹೀಗೆ ನಾವು ಅಹಂಕಾರ ಪಟ್ಟರೆ ನಮ್ಮ ಅನುಷ್ಠಾನವೇ ಆಗೋದಿಲ್ಲ. ಎಲ್ಲಿ ಅಹಂಕಾರ ಕಾಡಿತೋ ಅಲ್ಲಿ ಸಾಧನೆ ವ್ಯರ್ಥವಾಗ್ತದೆ. ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ದೇವರು ಇರೋದಿಲ್ಲ. ಅಂತಂದರೆ
ಅಹಂಕಾರದಿಂದಾಗಿ ನಾವು ದೇವರಿಂದ ದೂರ ಸರಿಬೇಕಾಗತ್ತೆ. ಈ ಕಾರಣದಿಂದ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಬೀಗುವುದನ್ನು ಬಿಡು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಅರ್ಜುನನಿಗೆ ಕೂಡ ಈ ಅಹಂಕಾರವೇ ಕಾಡಿತು. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾರೆ. ಈ ಯಾವಾಗ ಭೀಷ್ಮದ್ರೋಣಾದಿಗಳನ್ನು ನೋಡೋದಕ್ಕಿಂತಲೂ ಮುಂಚಿತವಾಗಿ ನನ್ನ ರಥವನ್ನು 2 ಸೇನೆಗಳ ಮಧ್ಯದಲ್ಲೇ ನಿಲ್ಲಿಸು, ನನ್ನ ಪರವಾಗಿ ಯಾರು ಯುದ್ಧ ಮಾಡ್ತಾರೋ ನಾನು ಒಂದ್ಸಲ ನೋಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಅಧರ್ಮದ ಪರವಾಗಿ, ಧರ್ಮಕ್ಕೆ ವಿರುದ್ಧವಾಗಿ ಯಾರು ಯುದ್ಧ ಮಾಡ್ತಾರೆ ನಾನು ನೋಡಬೇಕು ಅಂತ ಅಂಬೋದು ಅನ್ನೋದಿಲ್ಲ ಅವನು. ನನ್ನ ವಿರುದ್ಧವಾಗಿ ಅಂತ ಹೇಳ್ತಾನೆ. ಮೇ ಅಚ್ಯುತ, ನನ್ನ ರಥವನ್ನ ಅಂತ ಹೇಳ್ತಾನೆ. ಇದು ಅಹಂಕಾರಕ್ಕೆ ಕಾರಣ ಆಗ್ತದೆ. ಕೃಷ್ಣ ಇದನ್ನು ವಿರೋಧಿಸಿದ. ಆವಾಗ ಸೈಕೋ ಟ್ರೀಟ್ಮೆಂಟ್ ಕೊಡ್ತಾನೆ. ನೋಡಪ್ಪ, ನನ್ನ ರಥ ಅಂತ ಹೇಳ್ತೀಯಲ್ಲ, ನೋಡು ನಿಮ್ಮ ಗುರುಗಳನ್ನು ನೋಡು, ನಿನ್ನ ಅಜ್ಜನ ನೋಡು, ನಿನ್ನ ಬಂಧುಗಳನ್ನು ನೋಡು, ನಿನ್ನ ಫ್ರೆಂಡ್ಸನ್ನು ನೋಡು, ಅದೇ ಟ್ರೀಟ್ಮೆಂಟೇ ಕೊಡ್ತಾರೆ. ನಂದು ಅಂತಂದಾಗ ಏನಾಗ್ತದೆ, ನನ್ನ ಶತ್ರು ಅಂತಂದರೆ ತುಂಬ ನಮಗೆ ಧೈರ್ಯ ವಚನ ಬರುತ್ತೆ. ನನ್ನ ಬಳಗ, ನನ್ನ ಮಗ, ನನ್ನ ತಂದೆ ಅಂತಂದಾಗ ಏನಾಗುತ್ತೆ, ದುಃಖ ಕಾಡ್ತದೆ. ಅದಕ್ಕೆ ಅವನು ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಕುಸಿದು ಬಿದ್ದು ಹೋಗ್ತಾನೆ. ಹಾಗಾಗಿ ನಾನು ಅಂತಂಬುವ ಅಹಂಕಾರ ಒಳ್ಳೆಯದಲ್ಲ. ಎಲ್ಲಿ ಅಹಂಕಾರ ಕಾಡಿತೋ ಅಲ್ಲಿನ ಸಾಧನೆ ವ್ಯರ್ಥ ಆಗ್ತದೆ. ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ದೇವರು ಇರೋದಿಲ್ಲ. ಈ ಕಾರಣದಿಂದ ನಾನು ಮಾಡಿದೆ, ನನ್ನಿಂದ ಆಯಿತು ಎಂದು ಬೀಗುವುದು ಬಿಡು. ಭಗವಂತ ನನ್ನ ಕೈಯಿಂದ ಮಾಡಿಸಿದ ಅಂತ ಆತಗೆ ಕೃತಜ್ಞತೆಯನ್ನು ತೋರು. ಈ ರೀತಿ ಅಭ್ಯಾಸ ಮಾಡಿಕೋ. ನಂದು ಅಂತಂಬುದು ಏನೂ ಇಲ್ಲ ಈ ಪ್ರಪಂಚದಲ್ಲಿ, ಈ ರೀತಿ ಅಭ್ಯಾಸ ಮಾಡಿಕೋ ಅಂತ ಕೃಷ್ಣ ಹೇಳ್ತಾನೆ. ಮತ್ತೊಂದು ಗುಣ, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನುದರ್ಶನಂ ಅಂತ ಹೇಳ್ತಾನೆ. ಸೊ ಜೀವನವನ್ನು ಒಳನೋಟದಿಂದ ನೋಡು. ಈ ಜೀವನ ಎನ್ನುವುದು ಹುಟ್ಟು ಸಾವು ಎನ್ನುವ 2 ದಡದ ನಡುವೆ ಹರಿಯುವಂಥ ಒಂದು ಪ್ರವಾಹ. ಈ ಪ್ರವಾಹದಲ್ಲಿ ವ್ಯಾಧಿ ಬರುತ್ತೆ, ಮುಪ್ಪು ಆಗ್ತದೆ, ದುಃಖ ಬರುತ್ತೆ, ಶೋಕ ಬರುತ್ತೆ. ಇವೆಲ್ಲ ಕೂಡ ಏನಂತಂದರೆ ಒಂದು ರೀತಿಯಾದಂಥ ಅಲೆಗಳಿದ್ದಂಗೆ, ಅಲೆಗಳ ಸರಮಾಲೆ. ಈ ನಮ್ಮ ಬದುಕಿನ ಉದ್ದೇಶವೇ ಈ ಥರ. ನಮ್ಮ ಬದುಕಿನ ಉದ್ದೇಶ ಏನು? ಭಗವಂತ ನಮ್ಮನ್ನು ಯಾಕೆ ಹುಟ್ಟಿಸಿದ? ಮನುಷ್ಯನ ಜನ್ಮವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು? ಇದನ್ನು ಅನುದರ್ಶನ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಆಹಾರ, ನಿದ್ರೆ, ಭಯ, ಮೈಥುನ ಇಷ್ಟೇ ಜೀವನ ಅಲ್ಲ, ಇದನ್ನು ಪ್ರಾಣಿಗಳಿಗೂ ಇದೆ ಇವೆಲ್ಲ ಕೂಡ. ಆದ್ದರಿಂದ ಶಾಸ್ತ್ರವನ್ನು ಓದಿ ಸತ್ಯಕ್ಕೆ ಅನುಗುಣವಾದಂಥ ಯಥಾರ್ಥ ದರ್ಶನವನ್ನು ಮಾಡಿಕೋ. ಕೇವಲ ಲೌಕಿಕ ಸುಖದ ನಿರೀಕ್ಷಣೆಯಲ್ಲಿ ಬದುಕುವುದನ್ನು ಬಿಟ್ಟು ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಭಗವಂತನನ್ನು ಸೇರುವುದಕ್ಕೋಸ್ಕರ ಬದುಕು ಅಂತ ಹೇಳ್ತಾರೆ. ಎಲ್ಲ ಲೌಕಿಕ ಸುಖ, ಸಂಪತ್ತು ಇದೆಲ್ಲ ಕೂಡ ನಿಸ್ಸಾರ. ಇದರಿಂದ ಆಚೆಗೆ ಸಾರವಾದಂಥ ಭಗವಂತನನ್ನು ತಿಳಿದು ಅದರ ಕಡೆ ಹೆಜ್ಜೆ ಹಾಕು ಅಂತ ಹೇಳ್ತಾನೆ. ಇದನ್ನೇ ನಮಗೆ ಹಿಂದೆ ನಾವು ಮೋಕ್ಷ ಧರ್ಮ ಪರ್ವದಲ್ಲೂ ಇದೇ ನೋಡಿದ್ದೇವೆ. ಭೀಷ್ಮಾಚಾರ್ಯರು ತೇನಜಿತ್ರಾಜನಿಗೆ ಹೇಳಿದ್ದೂ ಇದೆ. ಆಮೇಲೆ ಮೇಧಾವಿ ಅಂತಂಬ ಒಬ್ಬ ಹುಡುಗ, ಯುವಕ ತನ್ನ ತಂದೆಗೆ ಮಾಡಿದಂಥ ಉಪದೇಶವೂ ಇದೆ. ಆಮೇಲೆ ಒಬ್ಬ ಕಾಶ್ಯಪ ಗೋತ್ರದ ಬ್ರಾಹ್ಮಣ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ತಾ ಇದ್ದಾಗ ಒಂದು ಇಂದ್ರ ನರಿ ರೂಪದಲ್ಲಿ ಬಂದು ಅವನಿಗೆ ಉಪದೇಶ ಮಾಡಿದ ಸಾರವೂ ಇದೆ. ಹಾಗಾಗಿ ಹುಟ್ಟುವುದು, ಸಾಯೋದು ಇದೆರಡು ಕಾಮನ್. ಅದು ದ್ವಂದ್ವಗಳು ಅಂತೇವೆ. ಸುಖ ಅದು ಬಂದಾಗ ದುಃಖ ಹೇಗೆ ಬರುತ್ತೋ, ಹುಟ್ಟಿದ್ದಾಗ ದುಃಖ, ಸಾಯೋದಿದ್ದೇ ಇರುತ್ತದೆ. ಮೃತ್ಯು ಅಂತೂ ಬಂದೇ ಬರುತ್ತೆ. ಸೇನಜಿತ್ರಾಜನ್ ಕೂಡ ಹೇಳಿದದೇ ಅಲ್ವಾ, ಈ ಸಾವಿನ ಮಗನ ಕಳ್ಕೊಂಡಿರ್ತಾನಲ್ಲ, ಸಾವಿನ ದುಃಖ ನಿನಗೆ ಯಾಕೆ ಬಂತು? ನಿನ್ನ ಮಗ ಸತ್ತ ಅಂತ ನೀ ದುಃಖ ಪಡ್ತಾ ಇದೆಯಲ್ಲ, ಈ ದುಃಖ ಯಾಕೆ ಬಂತು? ಮಗ ಹುಟ್ಟಿದ ಅಂತಂಬೋ ಒಂದು ಸಂತೋಷ ಇದಲ್ವ, ಆ ಸಂತೋಷದಿಂದ ಈ ದುಃಖ ಬಂತು. ಅಸಲು ನಿನಗೆ ಮಗನೇ ಹುಟ್ಟದೇ ಇದ್ರೆ ಈ ಸಾಯೋ ದುಃಖ ನಿಂಗೆ ಎಲ್ಲಿಂದ ಬರ್ತಿದ್ದಿಲ್ವಲ್ಲ. ಅದಕ್ಕೆ ಸುಖವನ್ನು ನೀನು ಯಾವಾಗ ಪಡಿತೀಯೋ ಆವಾಗೇ ಪ್ರಿಪೇರ್ ಆಗು. ಇದರ ಹಿಂದೆ ಒಂದು ದುಃಖ ಬರುತ್ತೆ, ಅದಕ್ಕೆ ಪ್ರಿಪೇರ್ ಆಗ್ಬಿಡು. ಇದ್ದಷ್ಟು ದಿನ ಅನುಭವಿಸು. ಮಗ ಇದ್ದಾನಲ್ಲ, ಅನುಭವಿಸು ಇದ್ದಷ್ಟು ದಿನ. ಇಲ್ಲದೇ ಇದ್ದಾಗ ಭಗವಂತ ನನಗೆ ಸುಖ ಕೊಟ್ಟ, ಇದರಿಂದ ಭಗವಂತನ ಪ್ರಸಾದ
ಆಯ್ತು, ಇನ್ನು ಭಗವಂತ ಬೇಡ ಅಂತಿದ್ದಾನೆ, ಬಿಟ್ಟುಬಿಡು, ಅದಕ್ಕೆ ದುಃಖ ಯಾಕೆ ಪಡ್ತಿ, ಈ ರೀತಿ ಪ್ರಿಪೇರ್ ಆಗು ಅಂತ ಹೇಳ್ತಾನೆ. ಹಾಗಾಗಿ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷ ಅನುದರ್ಶನ, ಒಳನೋಟದಿಂದ ನೋಡು. ಇದೆಲ್ಲ ಏನು ಅಂತ ಅಂತರಂಗದಲ್ಲಿ ಇದರ ಬಗ್ಗೆ ಚಿಂತನೆ ಮಾಡು. ನಮ್ಮ ಆಕ್ಟಿವಿಟೀಸ್ ಏನು, ನಾವು ಏನು ಮಾಡ್ತಾ ಇದ್ದೇವೆ, ಚಿಂತನೆ ಮಾಡು ಅಂತ ಹೇಳ್ತಾನೆ ಭಗವಂತ. ಆಮೇಲೆ ಮತ್ತೊಂದು ಶ್ಲೋಕ, ಆಸಕ್ತಿ ಅನಭಿಶ್ವಂಗ ಪುತ್ರಧಾರಾ ಗೃಹ ಆದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪತ್ತಿಷು. ಮತ್ತೊಂದು ಶ್ಲೋಕ, ಇದರಲ್ಲಿ ಅರ್ಥ ನೋಡಿ. ಆಸಕ್ತಿ, ಸಕ್ತಿ ಅಂತಂದರೆ ಹಚ್ಚಿಕೊಳ್ಳೋದು ಅಥವಾ ಅಂಟಿಸಿಕೊಳ್ಳೋದು ಅಂತ ನಾವು ಹೇಳ್ತೇವೆ, ಅಟ್ಯಾಚ್ಮೆಂಟ್. ಈ ವಿಚಾರವಾಗಿ ನಾವು ಹಿಂದೆ ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ ಅಟ್ಯಾಚ್ಮೆಂಟ್ ಬಗ್ಗೆ. ಎಲ್ಲ ಆಧ್ಯಾತ್ಮಿಕದ ಪ್ರಾರಂಭ ಆಗೋದು, ಅದಕ್ಕೆ ನೆಲೆಯೇ ಈ ಅಟ್ಯಾಚ್ಮೆಂಟಿಂದ ಆಗುವಂಥ ದುಃಖ. ನಮ್ಮ ಎಲ್ಲ ದುಃಖಗಳಿಗೂ ಮೂಲ ಕಾರಣ ಏನು? ಸಕ್ತಿ ಅಂತ ಹೇಳ್ತಾರೆ, ಸಕ್ತಿ. ಆದ್ದರಿಂದ ಯಾವುದನ್ನು ಅಂಟಿಸಿಕೊಳ್ಳಬೇಡ. ಹುಟ್ಟುವಾಗ ನಾವೇನು ತಂದಿಲ್ಲ, ಇದೆಲ್ಲ ಈ ಫಿಲಾಸಫಿ ನಮಗೆಲ್ಲರಿಗೂ ಗೊತ್ತು, ಎಲ್ಲರೂ ನಾವು ಮಾತಾಡ್ತೇವೆ. ಹುಟ್ಟುವಾಗ ಏನು ತಂದಿಲ್ಲ, ಸಾಯುವಾಗ ಯಾವುದನ್ನು ತಗೊಂಡು ಹೋಗೋದಿಲ್ಲ. ಆದ್ದರಿಂದ ಇದು ಹೊರನೋಟಕ್ಕೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಹೊತ್ತು ಅಂತರಂಗದಲ್ಲಿ ಇದು ಅನುದರ್ಶನ ಮಾಡಬೇಕಾದ್ರೆ ತುಂಬ ಕಷ್ಟ. ಸೊ ಹುಟ್ಟುವಾಗ ಅದರಿಂದ ಲೌಕಿಕವಾದಂಥ ಈ ಶಕ್ತಿಯಿಂದ ದೂರ ನಿಲ್ಲು. ಬಂದದ್ದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡು. ಹೋದಾಗ ಭಗವಂತನ ಇಚ್ಛೆ ಅಂತ ಸಂತೋಷ ಪಡು. ಇದನ್ನೇ ಅಂತೀವಿ ಆಸಕ್ತಿ ಅಂತೇವೆ. ಅಂದರೆ ಹೆಚ್ಚು ಆಸಕ್ತಿಯನ್ನು ತಾಳಬೇಡ, ವ್ಯಾಮೋಹ ಇಟ್ಟುಕೊಳ್ಳಬೇಡ. ಏನು ಬಂತೋ ಅದನ್ನು ಸ್ವೀಕಾರ ಮಾಡು, ಏನು ಬರಲಿಲ್ವೋ ಅದಕ್ಕೆ ಬರಲಿಲ್ಲ ಅಂತ ಹಾರಾಡಬೇಡ. ಆ ಥರ ದುಃಖ ಇದ್ದರೆ ಮತ್ತೆ ನಮ್ಮ ಇಂದ್ರಿಯಗಳೆಲ್ಲ ಕೂಡ ಪರಿಶ್ರಮ ಮಾಡಿಕೊಳ್ತಾ ಅದನ್ನು ಪಡೆಯೋ ಕಾರ್ಯದಲ್ಲಿರ್ತದೆ. ಅದು ಪಡಿತೀವೋ ಇಲ್ಲವೋ, ಯಾಕೆಂದರೆ ಶಾಶ್ವತ ಅಲ್ಲವೇ ಅಲ್ಲ ಅಂದಾಗ ಎಂದೋ ಒಂದಿನ ನಮಗೆ ದುಃಖ ಕೊಡುತ್ತೆ. ಶೋಕ ಸಂದರ್ಭದಲ್ಲಿ ನಾವು ತೇಲಿ ಆಡ್ತೇವೆ. ಹಾಗಾಗಿ ಆಸಕ್ತಿ, ಹೆಚ್ಚು ಯಾವುದನ್ನು ಹಚ್ಚಿಕೊಳ್ಳಬೇಡ ಅಂತ ಹೇಳ್ತಾನೆ. ಮತ್ತೊಂದು ಗುಣ, ಅನಭಿಶ್ವಂಗ ಪುತ್ರಧಾರ ಗೃಹ ಆದಿಷು. ಅಭಿಶ್ವಂಗ ಅಂತಂದರೆ ಅತಿಯಾಗಿ ಹಚ್ಚಿಕೊಳ್ಳೋದು, ಓವರ್ ಅಟ್ಯಾಚ್ಮೆಂಟ್. ನಾವು ಜ್ಯೋತಿಷ್ಯದಲ್ಲಿ ಕೂಡ ಲಾಸ್ಟ್ ಕ್ಲಾಸಲ್ಲಿ ನಾವು ಹೇಳಿದ್ವಲ್ಲ, ಅಬ್ಸೆಷನ್ ಅಂತ ಹೇಳಿದ್ವಿ. ಓವರ್ ಆಗಿ ಇದು ಇಲ್ಲದ್ರೆ ನಾನು ಇರಲಾರೆ, ನನ್ನ ಹೆಂಡತಿ ಅಥವಾ ನನ್ನ ಯಾವುದೋ ಹುಡುಗಿ ಅಥವಾ ಹುಡುಗ, ಪ್ರೀತಿ ಮಾಡಿದಂಥ ಹುಡುಗ ಅವರು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ಅಂತ ನಾವು ಹೇಗೆ ಅಂಟಿಸಿಕೊಡ್ತೀವೋ, ಆ ಗುಣಕ್ಕೆ ಹೇಗೆ ರಾಹು ಸೂಚಕ ಆಗ್ತಾನೋ ಅದೇ ಇದು ಹೇಳ್ತಾರೆ. ಅಭಿಶ್ವಂಗ ಅಂತಂದರೆ ಓವರ್ ಅಟ್ಯಾಚ್ಮೆಂಟ್, ಮೋಹ ಅಂತೇವೆ. ಮನೆ, ಹೆಂಡತಿ ಅಥವಾ ಗಂಡ, ಮಕ್ಕಳು ಇತ್ಯಾದಿಗಳನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮನೆ ಸಂಸಾರವನ್ನು ಹಚ್ಚಿಕೊಳ್ಳದೆ ಇರೋದು ಅಂತಂದರೆ ಎಲ್ಲವನ್ನು ತೊರೆದು ಕಾಡಿಗೆ ಹೋಗೋದಲ್ಲ, ಆದರೆ ಅದಕ್ಕೆ ಬದಲಾಗಿ ಇದನ್ನು ಬಿಟ್ಟು ನಾನು ಇರಲಾರೆ ಎನ್ನುವಂಥ ಅಭಿಶ್ವಂಗ ಬಿಟ್ಟುಬಿಡು ಅಂತ ಹೇಳ್ತಾರೆ. ಇದೇ ಸರ್ವಸ್ವ, ಇದನ್ನು ಬಿಟ್ಟು ನಾನು ಇರಲಾರೆ ಅದಿರಬಾರ್ದು. ಇದ್ದಷ್ಟು ದಿನ ಜೊತೆಗಿರು, ಇಲ್ಲದಾಗ ಏನು ಮಾಡೋಕ್ಕಾಗಲ್ಲ. ಭೀಷ್ಮಾಚಾರ್ಯ ಇದೇ ಹೇಳ್ತಾರಲ್ಲ ಮೋಕ್ಷಧರ್ಮ ಪರ್ವದಲ್ಲಿ, ನಷ್ಟೇ ದನೇವಾ ದಾರೇವಾ ಪುತ್ರೇ ಪಿತರಿವಾ ಮೃತೆ ಅಹೋ ದುಃಖ ಮಿತಿದ್ಯಾಯನ್ ಶೋಕಸ್ಯ ಅಪಚಿತಿಂಚರೇತ್. ನೋಡಿ, ಜೀವನದಲ್ಲಿ ನಷ್ಟೇ ದನೇವಾ ದಾರೇವಾ, ಹಣ, ನಾವು ಗಳಿಸಿದಂಥ ಹಣ ಎಲ್ಲ ಕಳ್ಕೊಳ್ಬೋದು. ಯಾವುದಕ್ಕೂ ನಷ್ಟ, ಯಾರಾದ್ರು ನಮಗೆ ಮೋಸ ಮಾಡ್ಬೋದು, ಅಥವಾ ಯಾವುದಕ್ಕೋ ವ್ಯರ್ಥ ಮಾಡ್ಬೋದು. ನಾವು ನಮ್ಮ ಆರೋಗ್ಯಕ್ಕೆ ಅದನ್ನು ಇಡಬೇಕಾಗ್ತದೆ. ಒಂದೊಂದ್ಸಲ ಜೂತದಲ್ಲಿ ಹಾಳು ಮಾಡಿಕೊಳ್ತೇವೆ, ಈ ಥರ ಹಾಳು ಮಾಡಿಕೊಳ್ತೇವೆ. ಧಾರೇವ, ಒಂದೊಂದ್ಸಲ ನಾವು ಪ್ರೀತಿಸಿದಂಥ ಹೆಣ್ಣಾಗಲಿ ಗಂಡಾಗಲಿ ನಮ್ಮನ್ನು ಬಿಟ್ಟು ಹೋಗ್ಬೋದು. ಅದೇನು ಡಿವರ್ಸು ಅಂತ ಅರ್ಥ ಅಲ್ಲ, ಯಾರೋ ಒಬ್ರು ಸಾಯಲೇಬೇಕಲ್ಲ. ಇಬ್ಬರು ಒಂದೇ ಸಲ ರೆಡಿ ಸಾಯೋಣ ಅಂತ ಅನ್ಲಿಕ್ಕೆ ಬರ್ತದೆ. ಮೊದಲು ಗಂಡನ ಹೋಗಬೇಕು, ಇಲ್ಲಾಂದರೆ ಹೆಂಡತಿ ಆದರೂ ಹೋಗಬೇಕು. ಸೊ ಯಾರೋ ಇಬ್ಬರು ಅಂತ ಒಟ್ಟಿಗೆ ಸಾಯಲ್ಲ. ಸೊ ನಷ್ಟ ಆಗ್ತದೆ ಎಂದೋ ಒಂದು ಕಡೆ. ಪುತ್ರೇ ಪಿತರಿವಾ ಮೃತೆ,
ತಂದೆ ಕಣ್ಣ ಮುಂದೆ ಮಗ ಸಾಯ್ಬೋದು, ಮಗನ ಕಣ್ಣ ಮುಂದೆ ತಂದೆ ಸಾಯ್ಬೋದು. ಆದರೆ ಏನು ಮಾಡಲಿಕ್ಕಿದೆ? ಅಹೋ ದುಃಖ ಮಿತಿದ್ಯಾಯನ್, ಅಹೋ ಹೋಯ್ತಲ್ಲ ಅಂತೇಳಿ ದುಃಖ ಯಾಕೆ ಪಡ್ತಿ? ಶೋಕಸ್ಯ ಅಪಚಿತಿಂಚರೆ, ಶೋಕಕ್ಕೆ ಮದ್ದು ಮಾಡು. ಶೋಕಕ್ಕೆ ದೊಡ್ಡ ಮದ್ದು ಏನಂತಂದರೆ ಮರೆತು ಹೋಗೋದು, ಅಥವಾ ಯಥಾರ್ಥವನ್ನು ಆಕ್ಸೆಪ್ಟ್ ಮಾಡಬೇಕು. ನಮ್ಮ ಜೊತೆ ಯಾವಾಗ ನಾವು ಯಾವಾಗ ಮದುವೆ ಮಾಡಿಕೊಳ್ತಿರೋ ಅವಾಗೇ ನಮಗೆ ಗೊತ್ತಿರಬೇಕು, ಎಂದೋ ಒಂದಿನ ಇವರನ್ನು ನಾವು ಕಳ್ಕೊಳ್ತೇವೆ. ಯಾವಾಗ ಒಟ್ಟಾಗ್ತೀವಿ ಆವಾಗೇ ನಮಗೆ ಗೊತ್ತಿರ್ತದೆ. ಯಾಕೆಂದರೆ ಒಟ್ಟಾಗೋದು ಯಾಕೆ? ಬೇರೆ ಆಗೋದಕ್ಕೆ. ಮೇಲೆ ಹತ್ತೋದು ಯಾಕೆ? ಕೆಳಗೆ ಇಳಲಿಕ್ಕೆ. ಬಸ್ ಯಾಕೆ ಹತ್ತೇವೆ? ಕೆಳಗೆ ಇಳಲಿಕ್ಕೆ ಅಲ್ವಾ? ಹಾಗಾಗಿ ಹತ್ತುವ ಕಾರ್ಯಕ್ರಮ ಯಾಕೆ ಇರೋದು ಅಂದರೆ ಇಳಿಯೋದಕ್ಕೋಸ್ಕರವೇ. ಹುಟ್ಟೋದಕ್ಕೆ ಯಾಕಿದೆ ಅಂದರೆ ಇಳಿಯೋದಕ್ಕೋಸ್ಕರವೇ, ಸಾಯೋದಕ್ಕೋಸ್ಕರವೇ. ಡೆತ್ ಈಸ್ ಎ ಪರ್ಪಸ್ ಆಫ್ ಲೈಫ್. ಪ್ರತಿಯೊಂದಕ್ಕೂ ಒಂದು ಪರ್ಪಸ್ ಇದೆ. ಇದನ್ನು ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಇದು ಪ್ರಕೃತಿಯ ನಿಯಮ. ಇದು ಎಲ್ಲರೂ ಸಾಯದೇ ಇರುವಂಥ ಮನುಷ್ಯ ಎಲ್ಲಿ ಇಲ್ಲ. ಬೇರೆಯವ್ರಿಗೆ ಫಿಲಾಸಫಿ ಹೇಳ್ಬೇಕಾದ್ರೆ ನಾವು ಹೇಳ್ತೇವೆ, ಏನ್ರಿ ಎಂದೋ ಒಂದಿನ ಸಾಯಲೇಬೇಕ್ರಿ, ಯಾರ್ರೀ ಗೂಟ ಕಟ್ಕೊಂಡು ಕೂತಿರ್ತಾರೆ. ಇದೆಲ್ಲ ಇನ್ನೊಬ್ರಿಗೆ ಹೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಯಾರೋ ಸತ್ತಿರ್ತಾರೆ, ಯಾಕೆ ಅಳ್ತೀರಿ, ಹಾರಾಡ್ತೀರಿ? ಇದು ನಾವೆಲ್ಲ ಮನುಷ್ಯರು, ನಾವು ಇನ್ನೂ ಒಂದಿನ ಹೋಗಿ ಎಲ್ಲರನ್ನೂ ಕಳ್ಕೋಬೇಕಾಗತ್ತೆ. ಇದಕ್ಕೆ ದುಃಖಪಟ್ಟು ಏನು ಲಾಭ? ಸಮಾಧಾನ ಮಾಡ್ಕೊ, ಹೊರಗೆ ಬಾ, ಇನ್ನು ಮಕ್ಕಳಿದ್ದಾರೆ ನೋಡು, ಮುಂದೆ ನಡಿಬೇಕಾದ ಕಾರ್ಯಕ್ರಮ ಎಲ್ಲ ಇದೆ, ಅದನ್ನು ಮಾಡು, ಅಳ್ತಾ ಕೂತಿದ್ಯಲ್ಲ ಅಂತ ಹೇಳ್ತಾರೆ. ನಾಳೆ ಇವ್ರ ಮನೆಗೆ ಏನಾದರೂ ಆಯ್ತು ಅಂದ್ಕೊಳ್ಳಿ, ಅವನು ಬಂದು ಹೇಳಬೇಕು. ಇದು ಅಂದರೆ ಯಾರಿಗೆ ದುಃಖ ಬಂತೋ ಅವನು ಒದಾಡೋದೆ, ಜ್ಞಾನ ಇರಲಿ ಇರದೇ ಇರಲಿ, ಇನ್ನೊಬ್ಬನು ಬಂದು ಫಿಲಾಸಫಿ ಹೇಳಬೇಕಾಗ. ಒಂದು ವಿಚಾರ ಏನಂತಂದರೆ, ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಏನು ಫಿಲಾಸಫಿ ಹುಡ್ತದೋ ಅದನ್ನು ನಾವು ಫಾಲೋ ಆಗ್ತೀವಾಗಲಿ, ಇನ್ನೊಬ್ಬರು ಹೇಳಿದ ಫಿಲಾಸಫಿಯನ್ನು ಮನುಷ್ಯ ಎಂದೂ ಫಾಲೋ ಆಗ್ಲಿಕ್ಕೆ ಆಗೋದಿಲ್ಲ. ಇದು ಪ್ರಕೃತಿಯ ಒಂದು ಗುಪ್ತವಾದಂಥ ವಿಚಾರ, ಸೀಕ್ರೆಟ್ ಇದು. ಹಾಗಾಗಿ ಹೇಳೋದು ಸುಲಭ, ಮರೆತು ಹೋಗ್ಬಿಡೋದು ಸುಲಭ. ಆದರೆ ಅಭ್ಯಾಸ ಮಾಡಿದರೆ ದುಃಖ ಕಡಿಮೆ ಆಗ್ತದೆ, ಓವರ್ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತದೆ. ಆವಾಗ ಜ್ಞಾನದ ಹಾದಿಯಲ್ಲಿ ಹೋಗೋಕ್ಕಾಗ್ತದೆ. ಇಲ್ಲದಿದ್ದರೆ ಜ್ಞಾನದ ಹಾದಿಯಲ್ಲಿ ಹೋಗೋಕ್ಕಾಗಲ್ಲ. ಅನಭಿಶ್ವಂಗ, ಓವರ್ ಅಟ್ಯಾಚ್ಮೆಂಟನ್ನು ಬಿಟ್ಟುಬಿಡು. ಅರ್ಥ ಮಾಡ್ಕೊ, ಜೀವನದಲ್ಲಿ ಏನು ಬರ್ತದೋ ಅದನ್ನು ಸಾಕ್ಷೀಭೂತವಾಗಿ ನೋಡು. ಜೀವನವೇ ಒಂದು ನಾಟಕ ಅಲ್ವಾ? ಅದರಲ್ಲಿ ನಾವೇ ಪಾತ್ರಧಾರಿಗಳು, ನೀನೇ ಪ್ರೇಕ್ಷಕ, ಸ್ಪೆಕ್ಟೇಟರ್ಸು ನಾವೇ, ಪಾತ್ರಧಾರಿ ನಾವೇ. ಹಿಂದೆ ಎಲ್ಲ ನಾವು ಉಪಮಾನವನ್ನು ಕೊಡ್ತಾ ಇದ್ವಿ. ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾ ನೋಡೋಕ್ಕೆ 3 ಥರ ಪ್ರೇಕ್ಷಕರು ಇರ್ತಾರೆ. ಒಬ್ಬನ ಸಿನಿಮಾದಲ್ಲಿ ಅತಿಯಾಗಿ ಅಟ್ಯಾಚ್ಮೆಂಟಿಗೆ ಇನ್ವಾಲ್ವ್ ಆಗ್ಬಿಡ್ತಾನೆ, ಪರಕಾಯಿ ಪ್ರವೇಶ ಮಾಡ್ತಾನೆ. ಹೀರೋ ಸುಖ ಬಂದರೆ ಇವನಿಗೆ ಸುಖ ಆಗುತ್ತೆ, ಹೀರೋಗೆ ದುಃಖ ಆದರೆ ಇವನ ಕಣ್ಣಲ್ಲಿ ನೀರು ಬರ್ತದೆ. ಹೀರೋ ತಾಯಿ ಸತ್ತರೆ ಸಿನಿಮಾದಲ್ಲಿ ಇವನ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಅಂದರೆ ಏನು? ಅಷ್ಟು ಓವರಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಅಂತ ಅರ್ಥ. ಪೂರ್ತಿ ಪರಕಾಯಿ ಪ್ರವೇಶ ಮಾಡಿದ್ದಾನೆ. ಹೀರೋ ಏನಾದರೂ ಒಂದು ಮಧುರ ಸನ್ನಿವೇಶದಲ್ಲಿ ಆ್ಯಕ್ಟ್ ಮಾಡಿದ, ಹೀರೋಯಿನ್ ಜೊತೆ ಆಗಲಿ, ಹೀರೋ ಜೊತೆ ಆಗಲಿ, ಒಂದು ಏನಾದರೂ ಒಂದು ಲವ್ ಸೀನ್, ರೊಮ್ಯಾಂಟಿಕ್ ಸೀನ್ ತಂದುಕೊಳ್ಳಿ, ಇವನಲ್ಲಿ ಆ ಸುಖ ಆಗ್ತಾ ಇರುತ್ತೆ. ಮತ್ತೆ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ಕಾಲೇಜಿಗೆ ಹೋದಾಗ ಆ ಥರ ಸುಖ ಮತ್ತೆ ಪಡಿಬೇಕು ಅಂತೇಳಿ ಯಾರನ್ನ ಲವ್ ಮಾಡೋಣಪ್ಪ ಅಂತ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಇದು ಫಸ್ಟ್ ಟೈಪ್ ಆಫ್ ಸ್ಪೆಕ್ಟೇಟರ್. ಸೆಕೆಂಡ್ ಟೈಪ್ ಆಫ್ ಸ್ಪೆಕ್ಟೇಟರ್ ಏನಂತಂದರೆ, ಅವರು ಸಿನಿಮಾದಲ್ಲಿ ಇನ್ವಾಲ್ವ್ ಆಗೋದಿಲ್ಲಲ್ವಲ್ಲ, ಅವರನ್ನು ಯಾವಾಗ ಬೈತಾನೇ ಇರ್ತಾರೆ. ಯಾರು ಈ ಸಿನಿಮಾ ತೆಗಿಲಿಕ್ಕೆ ಬರಲಿಲ್ಲ, ಸುಮ್ಮನೆ ₹100 ದಂಡ ಆಯಿತು, ನಾನು ಎಲ್ಲ ಸಮಯವನ್ನು ಕಳ್ಕೊಂಡು ಬಂದೆ, ಇವನು ಕರ್ಕೊಂಡು ಬಂದ, ಇವನಿಂದಾಗಿ ನಾನು ಬಂದೆ. ಎಲ್ಲರನ್ನೂ ದ್ವೇಷ ಮಾಡ್ತಾ ಇರ್ತಾರೆ. ಥಿಯೇಟ್ರನ್ನ ದ್ವೇಷ ಮಾಡ್ತಾನೆ, ಈ ಸಿನಿಮಾಗೆ ಪರ್ಮಿಷನ್ ಕೊಟ್ಟಂಥ ಸೆನ್ಸಾರ್ ಬೋರ್ಡನ್ನು ದ್ವೇಷ ಮಾಡ್ತಾನೆ, ಸರ್ಕಾರವನ್ನು ದ್ವೇಷ ಮಾಡ್ತಾನೆ, ಕರ್ಕೊಂಡು ಬಂದಂಥ ಫ್ರೆಂಡನ್ನು ದ್ವೇಷ ಮಾಡ್ತಾನೆ. ಒಟ್ಟಿಗೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸೆಕೆಂಡ್ ಟೈಪ್ ಆಫ್ ಸ್ಪೆಕ್ಟೇಟರ್. ಥರ್ಡ್ ಟೈಪ್ ಆಫ್ ಸ್ಪೆಕ್ಟೇಟರ್ ಅಂದರೆ, ಇದು ಸಿನಿಮಾದಲ್ಲಿ ಅಭಿನಯ ಚೆನ್ನಾಗಿ ಮಾಡಿದ್ದಾನೆ, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು ಅಷ್ಟೇ. ಇನ್ವಾಲ್ವೂ ಆಗಬಾರ್ದು, ದ್ವೇಷವೂ ಮಾಡಬಾರ್ದು. ಈ ಪ್ರಪಂಚ ಅಂತಂಬ ಸಿನಿಮಾದಲ್ಲಿ ಭಗವಂತನೇ ನಿರ್ದೇಶಕ. ಅದರಲ್ಲಿ ನಾವು ಒಂದು ಪಾತ್ರವನ್ನು ನಾವು ಮಾಡ್ತಿರ್ತೇವೆ, ನಾವು ಪ್ರೇಕ್ಷಕರಾಗಿ ಎಲ್ಲ ನೋಡ್ತಾ ಇರ್ತೇವೆ. ಸಿನಿಮಾ ಅತಿಯಾಗಿ ಹಚ್ಚಿಕೊಳ್ಳದೇ ಇರೋದು, ಹಳ್ಳಿಕೊಳ್ಳುವುದು, ಅಥವಾ ಅತಿಯಾಗಿ ದ್ವೇಷ ಮಾಡೋದು, ಎರಡೂ ಕೂಡ ಮನುಷ್ಯನನ್ನು ದುಃಖಕ್ಕೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಏನಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ರಿಸೀವ್ ಇಟ್ ಆ್ಯಸ್ ಇಟ್ ಈಸ್. ಸಮುದ್ರದ ಅಲೆಗಳನ್ನು ನೋಡ್ತಾ ಕೂತಿರ್ತೇವೆ. ಒಂದು ದೊಡ್ಡ ಅಲೆ ಬರ್ತದೆ, ಒಂದು ಚಿಕ್ಕದು ಬರ್ತದೆ. ಎರಡನ್ನು ನಾವು ನೋಡಿ ಖುಷಿ ಪಡ್ತೀವಿ ಅಷ್ಟೇ. ಇದು ಯಾಕೆ ಚಿಕ್ಕದು ಬಂತು, ಅದು ಯಾಕೆ ದೊಡ್ಡದು ಬಂತು, ಅದಕ್ಕೆ ನಾವು ದೊಡ್ಡದು ಬರಬೇಕೀಗ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ದುಃಖ ಮಿಗುತ್ತೆ ನಮಗೆ. ನಾವು ಯಾವಾಗೂ ಕೂಡ ಒನ್ ಸೈಡ್ ಆಗಬಾರ್ದು. ನಮಗೆ IPL ಮ್ಯಾಚ್ ಇರ್ತಾರೆ, ಪ್ರತಿಯೊಂದು ಟೀಮ್ಗೂ ಒಂದು ಫ್ಯಾನ್ಸ್ ಇರ್ತಾರೆ. ಅವ್ರ ಫ್ಯಾನ್ಸ್ ಏನು ಬಯಸ್ತಾರೆ? ಪ್ರತಿ ಬಾರಿಗೆ ನಾವೇ ಗೆಲ್ಲಬೇಕು, ಈ ಸಲ ಕಪ್ಪು ನಮ್ಮದೇ, ಪ್ರತಿ ಸಲ ನಮ್ಮದೇ ಆಗಬೇಕು ಅಂತ ಬಯಸ್ತಾರೆ. ಸೊ ರಿಯಾಲಿಟಿಲಿ ಆಗುತ್ತಾ?
ಏನೋ ಒಂದ್ಸಲ ಆಗ್ಬೋದು. ಒಂದ್ಸಲ ಆದಾಗ ಏನಾಯಿತು, ಸುಖ, ಭಯಂಕರವಾದ ಆನಂದ, ಬಟ್ಟೆಗಳನ್ನು ಹರ್ಕೊಂಡು ನಾವು ಡ್ಯಾನ್ಸ್ ಮಾಡ್ತೇವೆ. ಸೋತು ಹೋದ್ರೆ ಏನಾಯಿತು, ಅಷ್ಟೇ ದುಃಖ. ಇಷ್ಟೆಲ್ಲ ಮ್ಯಾಚ್ಗಳು ನೋಡಿ ಕೊನೆಯ ಮ್ಯಾಚ್ ಸೋತು ಹೋದ್ರಪ್ಪ ಅಂತೇಳಿ ದುಃಖ ಪಡ್ತಾ ಕೂತಿರ್ತೇವೆ. ಇದು 2 ಟೈಪ್ಸ್ ಆಫ್ ಸ್ಪೆಕ್ಟೇಟರ್ಸ್. ಮ್ಯಾಚ್ ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ, ಅವರು ಚೆನ್ನಾಗಿ ಆಡಿದ್ರು, ಇವರು ಚೆನ್ನಾಗಿ ಆಡಿದ್ರು, ಇವ್ರು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಇಷ್ಟೇ, ಹೀಗೆ ಇರಬೇಕಷ್ಟೆ. ಆವಾಗ ಹಾಗಿದ್ರೆ ದುಃಖ ಇಲ್ಲ. ಎಲ್ಲದಕ್ಕೂ ಜೀವನದಲ್ಲಿ ಹೀಗೆ ಅನ್ವಯ ಮಾಡಿಕೊಳ್ಳಬೇಕು. ಆ ಥರ ಅನ್ವಯ ಮಾಡಿಕೊಂಡಾಗ ದುಃಖ ಇರೋದಿಲ್ಲ. ಸುಖ ಬಂದಾಗ ಎಚ್ಚರ ಇಲ್ಲದೆ ಇರೋದಿಲ್ಲ, ದುಃಖ ಬಂದಾಗ ದುಃಖ ಆಗೋದಿಲ್ಲ, ಅತಿಯಾದಂಥ ಚಿಂತೆ ಆಗೋದಿಲ್ಲ. ಕೃಷ್ಣ ಹೇಳೋದಿದೆ, ಪ್ರೀತಿಸು, ಆದರೆ ಹಚ್ಚಿಕೊಂಡು ಕೊರಗಬೇಡ, ನಿರಾಶೆಯಾಗಬೇಡ. ಈ ರೀತಿ ಬದುಕಲು ಕಲಿತಾಗ ಜೀವನ ಸುಂದರವಾಗಿ ಕಾಣುತ್ತೆ. ನಮ್ಮಿಂದ ನಮ್ಮ ಮಕ್ಕಳು ದೂರ ಆಗ್ಬೋದು, ಹೆಂಡತಿ ಗಂಡ ದೂರ ಆಗ್ಬೋದು, ನಾವು ನಮ್ಮ ಸಂಪತ್ತನ್ನು ಕಳ್ಕೊಂಡ್ರೆ ಪೂರ್ತಿ ನಿರಾಶೆ ಆಗೋದಿಲ್ಲ ಆ ಸಮಯದಲ್ಲಿ. ಈ ರೀತಿ ಬದುಕಿದಾಗ ಜೀವನದಲ್ಲಿ ಏನು ದುರಂತ ಬಂದರೂ ಕೂಡ ಅದು ನಮ್ಮ ಪಾಲಿನ ಪಾತ್ರಾಭಿನಯ ಎನ್ನುವಂಥ ಭಾವನೆಯಿಂದ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಘಾತ ಆಗೋದಿಲ್ಲ. ಹಾಗಾಗಿ ಹೆಚ್ಚು ಓವರ್ ಅಟ್ಯಾಚ್ಮೆಂಟ್ ಬೇಡ. ಇದ್ದದ್ದು ಬಂತ ಸಂತೋಷ ಪಡು, ಯಾರು ರಿಜೆಕ್ಟ್ ಮಾಡು ಅಂತ ಯಾರು ಹೇಳಲ್ಲ. ಇದ್ದಷ್ಟು ದಿನ ಸಂತೋಷ ಪಡು. ಇರಲಿಲ್ವಾ, ಎಂದೋ ಒಂದಿನ ಕಳೆದು ಹೋಗುತ್ತೆ ಅಂತ ಎಚ್ಚರ ನಮಗಿದ್ದರೆ ನಮಗೆ ದುಃಖ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಾವ ರೀತಿಯಾದಂಥ ದುಃಖ ಆಗೋದಿಲ್ಲ. ಆ ದುಃಖ ಆಗದೇ ಇದ್ದರೆ ಮಾತ್ರವೇ ಜ್ಞಾನವನ್ನು ಮುಂದುವರಿಸ್ಲಿಕ್ಕಾಗ್ತದೆ, ಇಲ್ಲದ್ರೆ ಮುಂದುವರಿಸ್ಲಿಕ್ಕಾಗಲ್ಲ. ಗರುಡ ಪುರಾಣ ಪ್ರವಚನ ಹೇಳಬಹುದು, ಆದರೆ ಮನೆಗೆ ಏನಾದರೂ ಮಗನನ್ನು ಕಳ್ಕೊಂಡ್ರೆ ದುಃಖ ಹಾಗೆ ಆಗ್ತದೆ. ಪ್ರಾರಂಭದಲ್ಲಿ ದುಃಖ ಆಗ್ತದೆ, ನಾವು ಹೆಚ್ಚು ಹೆಚ್ಚು ಅಟ್ಯಾಚ್ಮೆಂಟ್ ಆದಷ್ಟು ದುಃಖ ಹೆಚ್ಚು ಹೆಚ್ಚು ಆಗ್ತದೆ, ಹೆಚ್ಚು ಟೈಮ್ ತಗೊಳುತ್ತೆ ಹೀಲ್ ಆಗೋಕ್ಕೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಪೂರ್ತಿ ದುಃಖ ತೆಗಿಲಿಕ್ಕೆ ಆಗದೇ ಇರ್ಬೋದು, ಅಟ್ಲೀಸ್ಟ್ 1 ಡೇ 2 ಡೇ ಓಕೆ ಫೈನ್, ಮತ್ತೆ 3ನೇ ದಿನದಿಂದ ಮಾಮೂಲು ಆಗಬೇಕು. ಅದೇ ನಿಮಗೆ ಓವರ್ ಅಟ್ಯಾಚ್ಮೆಂಟ್ ಆಗಿ ಮೋಹ ಜಾಸ್ತಿ ಆಯಿತು, ಅಭಿಶ್ವಂಗ ಜಾಸ್ತಿ ಆಯಿತು, ಆವಾಗ ಹೊರಗೆ ಬರಲಿಕ್ಕೆ ನಿಮಗೆ ತುಂಬ ಸಮಯ ತಗೊಳುತ್ತೆ. ಆ ಸಮಯದಲ್ಲಿ ನಾವು ಮಾಡಬೇಕಾದಂಥ ಕೆಲಸಗಳೆಲ್ಲವೂ ಹಾಳಾಗ್ತದೆ. ಇದು ನಾವು ಇದರಿಂದ ತಿಳ್ಕೊಳ್ಬೇಕಾದ್ದು. ಇದು ಜ್ಞಾನವನ್ನು ಗಳಿಸುವಂಥ ಹಾದಿಯಲ್ಲಿ ಯಾರಿರ್ತಾರೆ, ಸಾಧಕನಾದವನಾಗಲಿ, ನಾನು ಜ್ಞಾನದ ಹಾದಿಯಲ್ಲಿ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತ ಅಂದ್ಕೋತಾ ಇದ್ದೀನಿ ಅಂತ ಅಂಬೋನಾಗಲಿ, ಈ ಗುಣ ಇರಬೇಕು. ಇದೇನು ಸಮಾಜಕ್ಕೆ ಕಾಂಟ್ರಡಿಕ್ಟರಿ ಅಲ್ಲ. ಏನ್ರಿ ಅವನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ, ತಂದೆ ತಾಯಿ ಎಲ್ಲ ಹಿಡಿಸ್ಕೊಳ್ಳೋದೇ ಇಲ್ಲ. ಆ ಹಿಡಿಸಿಕೊಳ್ಳೋದೇ ಇರೋದು ಬೇರೆ, ಲೌಕಿಕವಾಗಿ ಹಿಡಿಸಿಕೊಳ್ಳಲೇಬೇಕು. ಅವ್ರಿಗೇನು ಬೇಕು ಕೊಡಬೇಕು, ಅವ್ರ ಜೊತೆಗಿರಬೇಕು, ಮಾತಾಡಬೇಕು, ನೀವೇನು ಹೆದರಬೇಡಿ, ಮಗನಾಗಿ ನಾಗಿದ್ದೇನೆ ಎಲ್ಲ ಹೇಳಬೇಕು. ಆದರೆ ಮನಸ್ಸಿನಲ್ಲಿ ಇದ್ದಷ್ಟು ದಿನ ಆನಂದ ಪಡಿ, ಇಲ್ಲದಾಗ ಭಗವಂತ ಒಳ್ಳೆ ಸದ್ಗತಿ ಕೊಡಲಿ, ಪ್ರಾರ್ಥನೆ ಮಾಡ್ಕೋಬೇಕಷ್ಟೆ. ಈ ರೀತಿ ಬದುಕಿದರೆ ಆನಂದ ಸಾಧ್ಯ ಆಗ್ತದೆ. ಮತ್ತೊಂದು ಗುಣ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು ಅಂತ ಹೇಳ್ತಾರೆ. ಜೀವನದಲ್ಲಿ ಇಷ್ಟವಾದಂಥ ಘಟನೆ ನಡಿಬೋದು, ಅನಿಷ್ಟವಾದಂಥ ಘಟನೆಯೂ ನಡಿಬೋದು. ನಮಗೆ ಅನುಕೂಲ ಆಗಿರುವಂಥದ್ದು ಆಗ್ಬೋದು, ಅನುಕೂಲ ಇಲ್ಲದೇ ಇರೋದು ಆಗ್ಬೋದು. ಇಷ್ಟ ಅನಿಷ್ಟಗಳು ಬಂದು ಒದಗಿದಾಗ ಮನಸ್ಸಿನ ಬ್ಯಾಲೆನ್ಸನ್ನು ಕಳೆದುಕೊಳ್ಳದೆ ಎಲ್ಲ ಸಮಯದಲ್ಲೂ ಸಮಚಿತ್ವದಿಂದ ಇರು, ಅಂದರೆ ಬ್ಯಾಲೆನ್ಸ್ ಆಗಿರು. ಕಷ್ಟ ಬಂತೆ, ಸುಖ ಬರುತ್ತೆ, ಬ್ಯಾಲೆನ್ಸ್ ಆಗಿರ್ಬೇಕು ನಾವು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತತಃ. ಸುಖ ಆದಮೇಲೆ ದುಃಖ ಬಂದೇ ಬರುತ್ತೆ. ಸುಖ ಬಂತೋ ಎಚ್ಚರ ಇರು, ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಚೇಂಜ್ ಏನು, ದುಃಖ. ದುಃಖಕ್ಕೆ ಪ್ರಿಪೇರ್ ಆಗು. ದುಃಖ ಬಂತ, ಧೈರ್ಯವಾಗಿರು, ನೆಕ್ಸ್ಟ್ ಚೇಂಜ್ ಏನು, ಸುಖ. ವೆಯ್ಟ್ ಮಾಡು, ಆನಂದವಾಗಿರು. ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತತಃ. ಚಕ್ರದಂತೆ ಒಂದಾದ ಮೇಲೊಂದು ಬರ್ತಾ ಇರುತ್ತೆ. ನ ಸುಖಂ ಲಭತೆ ನಿತ್ಯಂ, ನ ದುಃಖಂ ಲಭತೆ ನಿತ್ಯಂ ಅಂತ ಹೇಳ್ತಾರೆ. ಸುಖ, ಇವರಿಗೆ ಸುಖ ಅಂತೇಳಿ ನಿತ್ಯವೂ ಸುಖವೇ ಅಂತಂಬೋದು ಯಾರಿಗಿಲ್ಲ, ನಿತ್ಯವೂ ದುಃಖವೇ ಅಂತಂಬೋದು ಯಾರಿಗಿಲ್ಲ. ಸುಖ ಇದ್ದವರಿಗೆ ದುಃಖವೂ ಇದೆ, ದುಃಖ ಇದ್ದವರಿಗೆ ಸುಖವೂ ಇದೆ. ಇದು ಸುಖ ದುಃಖದ ಮೀಮಾಂಸೆ. ಪ್ರಕೃತಿ ಮತ್ತೊಂದು ನಿಯಮ ಏನಂತಂದರೆ, ನೀವು ಎಷ್ಟು ಜಾಸ್ತಿ ಸುಖ ಎಕ್ಸ್ಪೆಕ್ಟ್ ಮಾಡ್ತೀರೋ ಅಷ್ಟೇ ತೀವ್ರತೆಯಿಂದ, ಅಷ್ಟೇ ಇಂಟೆನ್ಸಿಟಿ, ಅಷ್ಟೇ ಜಾಸ್ತಿ ದುಃಖವೂ ಕೂಡ ಇರುತ್ತೆ. ಸುಖ ಜಾಸ್ತಿ ಬೇಕು, ದುಃಖ ಕಡಿಮೆ ಬೇಕು, ಆ ಲಾಜಿಕ್ ಕೆಲಸ ಮಾಡೋದಿಲ್ಲ. ಭಾಳ ಜನ ಪ್ರಿಪೇರ್ ಆಗೋದು ಅದಕ್ಕೆ. ದುಃಖ ಬರಲಿ ಬೇಡ ಅಂಬ ಇಲ್ಲ, ಬಟ್ ಅನುಭವಿಸೋದಕ್ಕೆ ಈಸಿ ಇರಬೇಕು. ಸುಖ ಬರಲಿ ಬೇಡ ಅಂಬ ಇಲ್ಲ, ಆದರೆ ನಂಗೆ ಜಾಸ್ತಿ ಸುಖ ಬೇಕು. ಸೊ ಸುಖವೇನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ದುಃಖ ಏನೋ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ.
ಸಾಧ್ಯ ಆಗೋದಿಲ್ಲ ಪ್ರಕೃತಿ ನಿಯಮ ಪ್ರಕಾರ. ಎಷ್ಟು ಸುಖ ನೀವು ಹಚ್ಚಿಕೊಂಡಿದ್ದೀರೋ, ದುಃಖ ಕೂಡ ಅಷ್ಟೇ ಪ್ರಮಾಣದಲ್ಲಿರುತ್ತೆ. ಮಗನನ್ನು ಜಾಸ್ತಿ ಹಚ್ಚಿಕೊಳ್ಳಿ, ಅಷ್ಟೇ ಪ್ರಮಾಣದಲ್ಲಿ ಕಳ್ಕೊಂಡಾಗ ದುಃಖ ಆಗ್ತದೆ. ಮಗನನ್ನು ಜಸ್ಟ್ ನಿಮ್ಮ ಕರ್ತವ್ಯ ಅಂತ ನೋಡಿ ಕಳ್ಕೊಂಡಾಗ ಏನು ದುಃಖ ಆಗೋದಿಲ್ಲ. ಸೊ ನೀವು ಎಷ್ಟು ಎಷ್ಟು ಹಚ್ಚಿಕೋತೀರೋ ಅಷ್ಟಷ್ಟು ದುಃಖ ಆಗ್ತದೆ. ತೀವ್ರತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತೇವೆ. ಯಾಕೆಂದರೆ ಸುಖ ಅನುಭವಿಸೋದಾಗ ಎಷ್ಟು ಹೆಚ್ಚು ಸುಖ ಬಂದರೂ ಕೂಡ ನಾವು ಅದನ್ನು ರಿಕಗ್ನೈಸ್ ಮಾಡಲಿಕ್ಕಾಗಲ್ಲ. ಅದೇ ದುಃಖ ಬಂತೋ, ಸ್ವಲ್ಪ ದುಃಖ ಬಂದರೂ ಕೂಡ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಜೀವನದಲ್ಲಿ ನನ್ನಷ್ಟು ದುಃಖ ಯಾರು ಅನುಭವಿಸ್ತಿಲ್ಲಪ್ಪ, ಈ ಸ್ಟೇಟ್ಮೆಂಟ್ ಹಾಕ್ತಾನೆ ಅವನು. ಅದೇ ದುಃಖ ಎಲ್ಲರೂ ಅನುಭವಿಸಿರ್ತಾರೆ, ಚಿಕ್ಕದ ದೊಡ್ಡ ವಿಷಯವೇ ಅಲ್ಲ. ಆದರೆ ಅವನ ಪಾಲಿಗೆ ಅದನ್ನು ದೊಡ್ಡದು ಮ್ಯಾಗ್ನಿಫೈ ಮಾಡಿ ನೋಡ್ತಾನೆ. ಸುಖವನ್ನು ಮ್ಯಾಗ್ನಿಫೈ ಮಾಡಿ ನೋಡಲ್ಲ, ದುಃಖವನ್ನು ಮ್ಯಾಗ್ನಿಫೈ ಮಾಡಿ ನೋಡ್ತಾನೆ. ಇದು ಚಿಕ್ಕ ದುಃಖ ಆದರೂ ಕೂಡ ಅವನ ಪಾಲಿಗೆ ಅದು ದೊಡ್ಡ ದುಃಖ ಆಗತ್ತೆ. ಸೊ ಆಲ್ವೇಸ್ ಸುಖಕ್ಕಿಂತಲೂ ದುಃಖ ಜಾಸ್ತಿನಾಗೇ ಇರುತ್ತದೆ. ನಾವು ಈ ಸುಖ ದುಃಖದ ಮೀಮಾಂಸ ತಿಳ್ಕೊಳ್ಳದೇ ಇದ್ದರೆ ಎಂದಿಗೂ ದುಃಖ ಆಗ್ತಾ ಇರ್ತದೆ. ಸುಖಕ್ಕಿಂತಲೂ ಜಾಸ್ತಿ ದುಃಖವೇ. ಜೀವನದಲ್ಲಿ ನಾವು ಸುಖವಾಗಿರಬೇಕು ಅಂತ ಯಾರೋ ಪಾಪ ಒಬ್ಬ ವಿದ್ಯಾರ್ಥಿ ಬಂದಿದ್ದ, ಈ PUC ಮುಗಿಸಿ ನೆಕ್ಸ್ಟ್ ಕೆರೀರ್ ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಜ್ಯೋತಿಷ್ಯದಲ್ಲಿ ಕೌನ್ಸಿಲಿಂಗ್ ಮಾಡಿಕೊಟ್ಟು ತಿಳ್ಕೊಳ್ಳಿ ಬಂದಿದ್ದ. ನಾನು ಜೀವನದಲ್ಲಿ ಹ್ಯಾಪಿಯಾಗಿರ್ತೀನಿ ಅಂತ ಕೇಳಿದೆ. ಜೀವನದಲ್ಲಿ ಹ್ಯಾಪಿಯಾಗಿರ್ಬೇಕಂತಂದರೆ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗ್ತದೆ. ಪ್ರಪಂಚವನ್ನು ನೀನು ಹೇಗೆ ನೋಡ್ತೀಯ ಅದರ ಮೇಲೆ ಡಿಪೆಂಡ್ ಆಗುತ್ತಪ್ಪ. ನೀ ಗಳಿಸೋ ಹಣದಿಂದ ಡಿಪೆಂಡ್ ಆಗಲ್ಲ. ಹಣ ಬಂದಷ್ಟು ಎಷ್ಟು ಸುಖ ಆಗುತ್ತೋ ಅಷ್ಟು ದುಃಖವೂ ಬರ್ತದೆ. ಸೊ ಪ್ರಿಪೇರ್ ಆಗಬೇಕು. ನೀ ಎಷ್ಟು ದುಃಖ ನಿನಗೆ ದುಃಖ ಬೇಡವಾ, ಸುಖ ಕೂಡ ಮಿನಿಮಮ್ ಇಟ್ಕೊ. ಲೋಕದ ನಿಯಮ ಅಷ್ಟೇ ಪ್ರತಿಯೊಂದು ವಸ್ತುವಲ್ಲಿ. ಹಾಗಾಗಿ ಇದು ಸುಖದ ಮೀಮಾಂಸ ತಿಳ್ಕೊಂಡಾಗ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಬ್ಯಾಲೆನ್ಸ್ ಆಗಿರುತ್ತೆ ಮೈಂಡು. ನಾವು ಅನಿಷ್ಟ ಅಂದುಕೊಂಡಿದ್ದು ನಿಜವಾಗಿ ಅನಿಷ್ಟ ಆಗಬೇಕಿಲ್ಲ. ಅಥವಾ ನಾವು ಯಾವುದನ್ನು ಇಷ್ಟಪಟ್ಟಿರ್ತೀವಿ ಅಂದ್ಕೊಳ್ಳಿ, ಅದು ಒಳ್ಳೇದಾಗಬೇಕು ಅಂತಿಲ್ಲ. ಆದ್ದರಿಂದ ಇಷ್ಟ ಅನಿಷ್ಟ ಅಂತ ಲೇಪ ಹಚ್ಚದೆ ಬಂದಿದ್ದನ್ನು ನಾಹಂಕರ್ತ ಹರಿಂಕರ್ತ, ನಾನೇನು ಮಾಡ್ತಾ ಇಲ್ಲ, ಭಗವಂತನೇ ಮಾಡಿಸಿದ, ಭಗವಂತ ಕೊಟ್ಟ ಅಂತ ಸ್ವೀಕಾರ ಮಾಡೋದು ಕಲಿ. ಇಂಥದ್ದೇ ಬರಬೇಕು, ಇಷ್ಟೇ ಬರಬೇಕು, ಹೀಗೇ ಬರಬೇಕು, ನನಗೇ ಬರಬೇಕು, ಯಾವಾಗೂ ಬರಬೇಕು ಅಂತ ಅಂದ್ಕೊಡ್ತಾ ಇದ್ದರೆ ದುಃಖ ತಪ್ಪಿದ್ದಲ್ಲ. ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ಭಗವಂತ ನಮಗೊಂದು ತರಬೇತಿಯನ್ನು ಸೃಷ್ಟಿಸುವಂಥ ಪ್ರಯೋಗಕ್ಕಾಗಿಯೇ. ಪ್ರಾಕ್ಟಿಕಲ್ಸ್. ಇದೊಂದು ಭೂಮಿ ಅಂತ ದೊಡ್ಡ ಪ್ರಯೋಗಶಾಲೆ. ನಮಗೆ ಶಿಕ್ಷಣೆಯನ್ನು ಕೊಡ್ತಾನೆ ಭಗವಂತ. ನಮಗೆ ದುಃಖವನ್ನು ಕೊಟ್ಟು ನಮ್ಮನ್ನು ಜಾಣರನ್ನಾಗಿ ಮಾಡ್ತಾನೆ. ಈ ಸತ್ಯ ನಾವೆಂದೂ ಕೂಡ ಮರಿಬಾರ್ದು. ಶಾಲೆಯಲ್ಲಿ ಹುಡುಗರಿಗೆ ಒಂದು ಕಡೆ ಕೂಡ ಹಾಕಿ ಅವರನ್ನು ನಾವು ಹೇಳಿದ್ದೇ ಕಲಿಬೇಕು ಅಂತ ಬಲವಂತದಿಂದ ಹೇಳ್ಕೊಡೋದು ಆ ಏಜಲ್ಲಿ ಒಂದು ರೀತಿಯಾದಂಥ ಶಿಕ್ಷೆ ಇದ್ದಂಗೆ. ಪಾಪ ಹುಟ್ಟಿದಾಗಿಂದ ಮನೆ ಮುಂದೆ ಆಟ ಆಡಿಕೊಂಡು ನಕ್ಕೊಂಡು ಆರಾಮಾಗಿ ಫ್ರೀಡಮಾಗಿ ಬರ್ತಿತ್ತು. ತೊಗೊಂಡೋಗಿ ಶಾಲೆಗೆ ಹಾಕಿದ್ವಿ, ಬಂಧನ ಶುರು ಆಯಿತು. ಆ ಬಂಧನ ಶುರುವಾಗಿದ್ದರಿಂದ ಉಪಯೋಗ ಏನು? ದೊಡ್ಡವನಾದ ಮೇಲೆ ಅವನಿಗೆ ವಿವೇಕ ಇದ್ದಾಗ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಸುಖ ಪಡಬೇಕು ಅಂತಂಬೋದೆಲ್ಲ ಬರ್ತದೆ ಅವನಿಗೆ. ಹಾಗೆ ಆಟ ಆಡ್ಕೊತಾ ಇದ್ರೆ ಏನು ಬರ್ತದೆ? ಈ ಭೂಮಿ ಎಂಬ ಶಾಲೆಯಲ್ಲಿ ಕೂಡ ಭಗವಂತ ಕಷ್ಟ ಕೊಡ್ತಾನೆ. ಕಷ್ಟ ಬಂದಾಗ ಮಾತ್ರವೇ ಮನುಷ್ಯ ಆಗಬೇಕಾದ್ರೆ ಏನು ಬೇಕು ಎಲ್ಲವನ್ನು ನಾವು ತಿಳ್ಕೊಳ್ತೇವೆ. ಸುಖದಲ್ಲಿ ತಿಳ್ಕೊಳ್ಳಿಕ್ಕೆ ಏನೂ ಇಲ್ಲ, ಮೈ ಮರೆತು ಬಿಡ್ತೇವೆ. ಸುಖದಲ್ಲಿ ಒಂದು ವೇಳೆ ನಾವು ಗೊತ್ತಿದ್ರೂ ಕೂಡ ಮಾಡೋಕ್ಕಾಗೋದಿಲ್ಲ, ಎಲ್ಲ ರೂಲ್ಸನ್ನು ವೈಲೇಟ್ ಮಾಡ್ತೇವೆ ನಾವು ಸುಖದಲ್ಲಿ. ದುಃಖದಲ್ಲಿ ಬೇರೆ ಅಗತ್ಯ ಇಲ್ಲದೆ ಎಲ್ಲ ರೂಲ್ಸನ್ನು ನಾವು ಫಾಲೋ ಆಗಲೇಬೇಕಾಗ್ತದೆ. ಸೊ ದುಃಖ ಅಂತಂಬೋದು ನಮಗೆ ಫೇವರ್ ಮಾಡಿದಷ್ಟು ಸುಖ ಫೇವರ್ ಮಾಡಲ್ಲ. ಒಂದು ದುಃಖ ನಿಮ್ಮನ್ನು ಪುಣ್ಯ ಮಾಡಿಕೊಂಡು ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತದೆ. ಒಂದು ಸುಖ ನಿಮ್ಮನ್ನು ಕೆಟ್ಟ ಮಾರ್ಗದಲ್ಲಿ ಕೆಟ್ಟ ಸಂಸ್ಕಾರವನ್ನು ತಂದುಕೊಳ್ಳಿಕ್ಕೆ ಬೇಕಾದಂಥದ್ದೆಲ್ಲವನ್ನೂ ಕ್ರಿಯೇಟ್ ಮಾಡ್ತದೆ. ಸುಖ ಯಾವಾಗೂ ಕೂಡ ಮನುಷ್ಯನನ್ನು ಒಳ್ಳೆ ಹಾದಿ ಕರ್ಕೊಂಡು ಹೋಗೋದು ತುಂಬ ವಿರಳ. ನಾವು ಚಿಕ್ಕಂದ ನಾವು ಅಂದ್ಕೊಳ್ಬೋದು, ನಾವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಉದ್ಯೋಗ ಮಾಡಿ ಸಂಬಳ ಬಂದು ಒಂದು ಮನೆ ಕಟ್ಟಿ ಆಮೇಲೆ ಆನಂದವಾಗಿ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತೇನೆ, ಭಗವಂತನ ಬಗ್ಗೆ ಮಾಡ್ತೇನೆ. ಎಲ್ಲಾಗ್ತದೆ? ಪ್ರತಿಯೊಂದು ಸಲೂ ನಾವು ಇನ್ನಿಷ್ಟು ಮೇಲಕ್ಕೆ ಹೋಗ್ಬೇಕು, ಇನ್ನಿಷ್ಟು ಮೇಲೆ ಜಾಸ್ತಿ ಸಂಪಾದಬೇಕು ನಿರೀಕ್ಷಣೆಯಿಂದ 60 ವರ್ಷ ಕಳೆದೋಗ್ಬಿಡ್ತದೆ, ಆಗೋಯ್ತು. ಮತ್ತೆ ಏನಾಗ್ತದೆ? ಸೊ ಹಾಗಾಗಿ ನಮ್ಮದೆಲ್ಲ ಕೂಡ ಡೈನಮಿಕ್ ಚೇಂಜ್ ಆಗ್ತಾ ಇರುತ್ತೆ.
ಏನೂ ಉದ್ಯೋಗ ಇಲ್ಲದಾಗ ಒಂದು ಸಣ್ಣ ಉದ್ಯೋಗ ಕೊಡಪ್ಪ ಅಂತ ದೇವರನ್ನ ಬೇಡ್ಕೊಳ್ತೇವೆ. ಒಂದು ₹1000 ಉದ್ಯೋಗ ಕೊಡು. ನೀತಿಯಾಗಿ ನನ್ನಷ್ಟಕ್ಕೆ ನಾನು ಬದುಕ್ತೇನೆ ಅಂತ. ₹1000 ಬಂತು. ಖುಷಿ ಆಯಿತು. ಒಂದು 2 ವರ್ಷ ಆದಮೇಲೆ ನೋಡು ಪಕ್ಕದವನಿಗೆ ಇನ್ನೂ ಜಾಸ್ತಿ ಬರ್ತಾ ಇದೆ. ₹1000 ಏನು ಬರ್ತದೆ? ಇನ್ನೊಂದು 0 ಜಾಸ್ತಿ ಆಯಿತು. 10,000 ಸ್ವಲ್ಪ ಒಂದು ಮನೆಗಿನೇ ಬಾಡಿಗೆಗೆ ತೊಗೊಂಡು ಮಕ್ಕಳಾಗ್ತಾರೆ, ಹೆಂಡತಿ ಆಗ್ತದೆ. ಹೆಂಡತಿ ಮಕ್ಕಳನ್ನ ಸಂಸಾರ ಮಾಡ್ಬೇಕಾದ್ರೆ 10,000 ಎಲ್ಲಿ ಸರ್ ಹೋಗ್ತದೆ? ಭಗವಂತ ಇನ್ನೊಂದು 0 ಹಾಕಿದ. ₹1,00,000 ಬಂತು. ₹1,00,000 ಹೇಗೋ ದುಡ್ಡು ಬಂತು ಅಂತ EMIಲಿ ಮನೆ ತೊಗೊಂಬಿಟ್ಟ. EMIಲಿ ಕಾರ್ ತೊಗೊಂಬಿಟ್ಟ. ಆವಾಗ ಸ್ವಲ್ಪ ಸುಖ ಜಾಸ್ತಿ ಆದ್ರೆ ಏನಾಗುತ್ತೆ? ಹೆಲ್ತ್ ಖರಾಬ್ ಆಗ್ತದೆ. ಸೊ ಸ್ವಲ್ಪ ಹೆಲ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು. EMI ಕಟ್ಟಬೇಕು, ಇನ್ಶೂರೆನ್ಸ್ಗಳು ಕಟ್ಟಬೇಕು. ರಾಮ ಎಲ್ಲಿ ₹1,00,000 ಎಲ್ಲಿ ಸರ್ ಹೋಗ್ತದೆ? ಭಗವಂತ ಇನ್ನೊಂದು 0 ಜಾಸ್ತಿ ಮಾಡಿದ 10 ಲಕ್ಷ. ಅದಕ್ಕೆ ತಕ್ಕಂತೆ ಒಂದು ಇವನು ಶುರು ಮಾಡ್ತಾನೆ. ಒಂದು ಯಾವುದೋ ಒಂದು ಅವನ ಕಂಪನಿಯಲ್ಲೋ ಒಂದು ಬಾಸ್ ಆಗಬೇಕು, ಅಥವಾ ಅವನು ಇರುವಂಥ ಜಾಗದಲ್ಲಿ ಒಂದು ವಾರ್ಡ್ ಮೆಂಬರ್ ಆಗಬೇಕು, ಒಂದು MLA ಆಗಬೇಕು. ಏನು ಸರ್ ಹೋಗುತ್ತೆ 10 ಲಕ್ಷ ತಿಂಗಳಿಗೆ? ಇನ್ನೊಂದು 0 ಜಾಸ್ತಿ ಮಾಡಿ ₹1,00,00,000 ಆಯಿತು. MLA ಗೆದ್ದ. ನೆಕ್ಸ್ಟ್ ಏನು ಮಾಡಬೇಕು? CM ಆಗಬೇಕು, ಆಮೇಲೆ PM ಆಗಬೇಕು, ಆಮೇಲೆ ಹೀಗೆ ಇಂದ್ರ ಪದವಿವರೆಗೂ ಹೋಗ್ತಾನೇ ಇರುತ್ತೆ. ಇದು ಬಂದ ಮೇಲೆ ಮತ್ತೆ ನಾನು ಒಳ್ಳೆ ಹಾದಿಗೆ ಹೋಗ್ತೇನೆ ಅಂತ ಅಂಬೋದು ಆಗೋದೇ ಇಲ್ಲ. ಸುಖ ಬಂದಾಗ ನೀವು ಜ್ಞಾನವನ್ನು ಗಳಿಸ್ಲಿಕ್ಕೆ ಆಗೋದೇ ಇಲ್ಲ. ಪ್ರಯತ್ನಪೂರ್ವಕವಾಗಿ ನನಗೆ ಇಷ್ಟು ಸುಖ ಸಾಕು ಅಂತ ನೀವೆಲ್ಲ ಒಂದು ಕಡೆ ಲೈನ್ ಹಾಕಲೇಬೇಕಾಗತ್ತೆ. ಆ ಲೈನ್ ಇಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ. ದುಃಖದಲ್ಲಿ ನಿಮ್ಗೆ ಎಷ್ಟು ದುಃಖ ಬಂತೋ ಅಷ್ಟು ಭಗವಂತನ ಹತ್ರ ಆಗ್ತದೆ. ಆದರೆ ದುಃಖ ಜಾಸ್ತಿ ಮನುಷ್ಯನಿಗೆ ಬರಲ್ಲ, ಸುಖ ಜಾಸ್ತಿ ಬರುತ್ತೆ. ಭಗವಂತನ ಕಡೆ ಹೋಗುವಂಥ ಅವಕಾಶ ಕಡಿಮೆ ಆಗುತ್ತೆ. ಇದು ಪ್ರಕೃತಿ ನಿಯಮ. ಇದನ್ನು ನಾವು ತಿಳ್ಕೊಂಡಾಗ ನಿಜವಾಗಿ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ, ಯಾವ ಕಡೆ ಹೋದಾಗ ಯಾವುದು ಬಂಧಕ ಆಗತ್ತೆ, ಯಾವುದನ್ನು ನಿರೀಕ್ಷಣೆ ಮಾಡಬೇಕು ಅಂತಂಬುದು ಗೊತ್ತಾಗ್ತದೆ. ಇಲ್ಲದ್ರೆ ಎಲ್ಲರೂ ಬದುಕ್ತಾ ಇದ್ದಾರೆ, ಅವನು ಹಾಗೆ ನಮ್ಮ ಹಿರಿಯರು ಏನು ಮಾಡಿದ್ರೆ ನಾವು ಅದೇ ಮಾಡೋಣ ಅಂತಂದರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೇವೆ. ಜ್ಞಾನವನ್ನು ಗಳಿಸ್ಲಿಕ್ಕಾಗಲ್ಲ. ಸುಖ ದುಃಖ ಎರಡೂ ಬಂದಿದ್ದೆ. ಸುಖ ಬಂದಾಗ ಸಂತೋಷ ಪಡೋಣ, ದುಃಖ ಬಂದಾಗ ದುಃಖ ಪಡ್ತಾ ಇರೋಣ. ಇಷ್ಟೇ ಆಗ್ತದೆ. ಈ ಜನ್ಮದಲ್ಲಿ ಬರೋ ಜನ್ಮ ಇದು ಸ್ವಲ್ಪ ಜಾಸ್ತಿ ಆಗ್ತದೆ. ಸುಖ ಜಾಸ್ತಿ ಆಯಿತು, ದುಃಖ ಜಾಸ್ತಿ ಆಯಿತು, ಬೆಳೆಸ್ಕೊಂತ ಹೋಗ್ತೇವೆ ನಾವು. ಅದು ಬೆಳೆಸಿಕೊಂಡೋದು ಪರವಾಗಿಲ್ಲ, ನಾವು ಪ್ರಿಪೇರ್ ಆಗಬೇಡ. ದುಃಖ ಬರ್ತದಲ್ಲ, ಸುಖ ಪಟ್ಟಿವಲ್ಲ, ದುಃಖ ಬರಲಿ, ಅದಕ್ಕೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ರೆ ಏನು ದುಃಖ ಇಲ್ಲ. ಆದರೆ ಸುಖ ಬಂದಾಗ ನನಗೇ ಬರಬೇಕು ಅಂತೇವೆ, ದುಃಖ ಬಂದಾಗ ನನಗೆ ಯಾಕೆ ಬಂತೆ ಅಂತ ಹೇಳ್ತೇವೆ. ಈ ಮೈಂಡ್ ಸೆಟ್ಟಿಂದನೇ ಮನುಷ್ಯ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ. ಸೊ ಭಗವಂತ ಕೊಡುವಂಥ ಶಿಕ್ಷಣ ಇದು. ಇದನ್ನು ನಾವು ಮತ್ತಷ್ಟು ತಿಳ್ಕೊಂಡಾಗ ನಾವು ದುಃಖ ಇಲ್ಲದೆ ಆನಂದವಾಗಿ ಬದುಕಬಹುದು. ಮತ್ತೊಂದು ಗುಣ, ಮಯಿಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ ಅಂತಂತ. ಇದು ಒಂದು ಒಳ್ಳೆ ಗುಣ. ಇದು ಎಲ್ಲ ಗುಣಗಳೆಲ್ಲ ಕೂಡ ಜ್ಞಾನವನ್ನು ಗಳಿಸಬೇಕು ಅಂದುಕೊಂಡವನಿಗಿರಬೇಕಾದ ಗುಣಗಳು. ನಮಗೆ ಜ್ಞಾನ ಬೇಕಾಗಿಲ್ಲ ಅಂತಂದರೆ ಈ ಗುಣಗಳ ಜೊತೆ ಏನು ಸಂಬಂಧ ಇಲ್ಲ, ಚಿಂತೆ ಮಾಡಬೇಡಿ. ಸೊ ಭಗವಂತನಲ್ಲಿ ನಿರಂತರ ಪರಿಶುದ್ಧ ಭಕ್ತಿ ಇರಬೇಕು. ಭಗವಂತ ಒಬ್ಬನೇ, ದೇವೋ ಏಕಃ. ಹೌದು, ನಾವು ದೇವರು ಒಬ್ಬನೇ ಅಂತೇವೆ. ಕುರಾನಲ್ಲೂ ಕೂಡ ಅಲ್ಲಾ ಒಬ್ಬನೇ ದೇವರು ಅಂತಾರೆ. ಕ್ರಿಶ್ಚಿಯಾನಿಟಿಗೆ ಹೋದರೂ ಕೂಡ ಅವರು ಒಬ್ಬರೇ ಎಲ್ಲ ಫಿಲಾಸಫಲ್ಲಿ ದೇವರು ಒಬ್ಬನೇ ಎಂಬ ಕಾನ್ಸೆಪ್ಟೇ ಇದೆ. ಆದರೆ ಮೂರ್ಖತ್ವ ಏನಂತಂದರೆ ಆ ದೇವರು ನಾನು ಪೂಜೆ ಮಾಡೋನೆ ಅಂತ ಅಂದ್ಕೊಳ್ತಾನೆ ಪ್ರತಿಯೊಬ್ಬರು. ನಾನು ಯಾರು ಪೂಜೆ ಮಾಡ್ತೀನಿ ಆ ದೇವರೇ ದೊಡ್ಡವನು. ದೇವರು ನೋಡಿದವ್ರು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರಿಗೆ ಬೇಕಾದಾಗ ಒಂದೊಂದು ಫೋಟೋನೋ ಒಂದು ಮೂರ್ತಿಯನ್ನೋ ವಿಗ್ರಹವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ದೇವರು ಅಂತ ಅಂದ್ಕೊಡ್ತೇವೆ. ಇದನ್ನೇ ಅಂತೀವಲ್ಲ, ಮನುಷ್ಯ ಸೃಷ್ಟಿ ಮಾಡಿದಂಥ ದೇವರುಗಳು, ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯರು ನಾವು. ಆದರೆ ದೇವರಿಗೊಂದು ಫೋಟೋನೋ ಒಂದು ವಿಗ್ರಹವನ್ನು ಕೆತ್ತಿ ಆತನೇ ದೇವರು ಅಂದ್ಕೊಡ್ತೇವೆ. ತಪ್ಪಿಲ್ಲ, ವಿಗ್ರಹ ಅಂತಂಬೋದು 100% ಬೇಕಾದ್ದೆ. ಏಕೆಂತಂದರೆ ಪಾಪ ಏನೂ ಗೊತ್ತಿಲ್ಲದವನಿಗೆ ದೇವರು ಹೇಗಿರ್ತಾನೆ ಅಂತಂಬೋದು ನಾವು ತೋರಿಸ್ಬೇಕಾದ್ರೆ ರುಚಿ ಹತ್ತಿಸ್ಬೇಕಲ್ಲ. ಆವಾಗ ದೇವರ ವಿಗ್ರಹವನ್ನು ತೋರಿಸಿ ಇದು ದೇವರ ಆಕಾರ, ದೇವರ ಆಕಾರ ಹೇಗೆ ಮಾಡಿದ್ದಾರೆ, ಅವನ ಗುಣಗಣಗಳನ್ನು ಅನುಸಂಧಾನ ಮಾಡಿದ್ದಾರೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಚ ಸಹಸ್ರಪ. ಒಂದು ವಿಷ್ಣು ವಿಗ್ರಹ ಹೆಂಗೆ ಮಾಡಿದ್ದಾರೆ? ಯಾರು ನೋಡಿದ್ದಾರೆ? ನೋಡಿ ಬಂದು ಯಾರನ್ನು ಕೆತ್ತಿದ್ದಾರ? ಇಲ್ಲ. ಆ ವೇದಗಳಲ್ಲಿ, ವೇದ ಮಂತ್ರಗಳಲ್ಲಿ ಏನೇನು ವರ್ಣನೆ ಬರುತ್ತೆ, ಪುರಾಣ ಇತಿಹಾಸಗಳಲ್ಲಿ ಏನೇನಿದೆ, ಅದರ ವರ್ಣನೆಯಿಂದಾನೇ ಅದನ್ನೊಂದು ರೂಪವನ್ನು ಮಾಡಿದಂಥದ್ದು. ಆ ರೂಪ ಮಾಡಿದಾಗ ನಮ್ಗೇನು ಅನಿಸ್ಬೇಕು? ಗುಣಗಳಿಂದ ರೂಪ ಮಾಡಿದ್ದೀವಲ್ಲ, ಆ ರೂಪವನ್ನು ನೋಡಿದಾಗ ನಮಗೆ ಗುಣಗಳು ನೆನಪಾಗಬೇಕು. ವಿಷ್ಣುವನ್ನು ನೋಡಿದಾಗ ವಿಷ್ಣುವಿಗಿರುವಂಥ ಗುಣಗಳು ನೆನಪಾಗಬೇಕು.
ರಾಮನನ್ನು ನೋಡಿದಾಗ ರಾಮನಿಗಿರುವಂಥ ಗುಣಗಳು ನೆನಪಾಗಬೇಕು. ಅದಕ್ಕೋಸ್ಕರ ನಾವು ವಿಗ್ರಹ ಮಾಡಿಕೊಂಡಿರೋದು. ಅದನ್ನು ಪೂಜೆ ಮಾಡಿಬಿಟ್ಟು ನನಗೆ ಬೇಕಾದ್ದು ಬರಲಿ ಅಂತ ಹೇಳಿ ಅಭಿಷೇಕ ಅಲಂಕಾರಗಳೆಲ್ಲ ಮಾಡಿ ಅದರ ಹಿಂದೆ ಬೆನ್ನತ್ತಿ ಭಕ್ತಿ ಏನೋ ನನಗೆ ಬೇಕಾದಿದ್ದು ಕೊಟ್ಬಿಟ್ರೆ ನಾನು ಹೊರಟೋಗ್ತೀನಿ, ಮತ್ತೆ ನಿನ್ನ ಶುದ್ಧಿಗೆ ಬರಲ್ಲ, ನೀನು ಬಂದು ಗುಡಿಗೆ ಬಂದು ಡಿಸ್ಟರ್ಬ್ ಮಾಡಲ್ಲ. ನನಗೆ ಯಾವಾಗ ದುಃಖ ಬರುತ್ತೋ ನಿನ್ನ ಮೆಟ್ಲು ಹತ್ತಬೇಕಾಗತ್ತೆ, ಗುಡಿ ಮೆಟ್ಲು. ಇದು ನಮ್ಮದು. ಇದು ಭಕ್ತಿ ವ್ಯಭಿಚಾರಿಣಿ ಅಂತಂತಾರೆ. ಸೊ ಕಷ್ಟ ಬಂದಾಗೆ ದೇವ್ರ ಹತ್ರ ಬರೋದು, ಅಥವಾ ಒಂದೊಂದು ಕಷ್ಟಕ್ಕೂ ಒಬ್ಬೊಬ್ಬ ದೇವರು. ಇದು ಇನ್ನೂ ವಿಚಿತ್ರ. ಅದು ನಮ್ಮ ಸಂಪ್ರದಾಯದಲ್ಲಿ ಜಾಸ್ತಿ ಇದೆ, ಬೇರೆ ಸಂಪ್ರದಾಯದಲ್ಲಿ ಇದೆ, ಬಟ್ ನಮಗದು ಗೊತ್ತಿಲ್ವಲ್ಲ, ಪರಿಚಯ ಜಾಸ್ತಿ ಇಲ್ಲ, ಆದ ಕಾರಣ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ನಮ್ಮ ಸಂಪ್ರದಾಯದಲ್ಲಿ ಹೇಳ್ತಾರೆ, ಭಗವಂತ ನಿರಂತರ ಪರಿಶುದ್ಧ ಭಕ್ತಿ ಇರಲಿ, ಒಂದೊಂದು ದಿನ ಒಂದೊಂದು ದೇವರವನ್ನು ಪೂಜಿಸೋದು, ಒಂದೊಂದು ದೇವತವನ್ನು ಪೂಜಿಸಿದಾಗ ಇನ್ನೊಂದು ದೇವತೆ ಕೋಪಗೊಳ್ತಾನೆ ಅಂತ ಭಯ ಆಗೋದು, ಅನೇಕ ದೇವತಾ ಆರಾಧನೆ ಮಾಡೋದ್ರನ್ನ ಈ ಥರ ಮಾಡಿದರೆ ಅದನ್ನೇಂತಾರೆ, ಭಕ್ತಿ ವ್ಯಭಿಚಾರ ಅಂತಂತಾರೆ. ಈ ದೇವರಿಗೆ ಪೂಜೆ ಮಾಡಿದ್ರೆ ಆ ದೇವ್ರು ಕೋಪಗೊಳ್ತಾನೆ, ಆ ದೇವರಿಗೆ ಪೂಜೆ ಮಾಡಿದ್ರೆ ಈ ದೇವ್ರು ಕೋಪಗೊಳ್ತಾನೆ. ಅಸಲು ದೇವರ ರೂಪ ಒಂದೇ ಆದರೂ ಕೂಡ ನಾವು ವರ್ಚುವಲ್ ಮೈಂಡಲ್ಲಿ ಬೇರೆ ಬೇರೆ ಅಂತ ಅಂದ್ಕೊಳ್ತೇವೆ. ನಾವು ಮನಸ್ಸೇ ದೊಡ್ಡ ಪ್ರಪಂಚ, ಮನಸ್ಸಿಗಿಂತಲೂ ದೊಡ್ಡ ಪ್ರಪಂಚ ಇಲ್ಲ. ಈ ನಿಜವಾಗಿ ನಾವು ಡೈರೆಕ್ಟಾಗಿ ಭೂಮಿಯಲ್ಲಿ ಏನು ಕಾಣ್ತಾ ಇದ್ದೇವೆ ಅದರದ್ದು ಒಂದು ವರ್ಚುವಲ್ ಕಾಪಿನೇ ಮನಸ್ಸಿನಲ್ಲಿ ಇರುತ್ತೆ. ಆ ಮನಸ್ಸಿನಲ್ಲಿ ಏನು ಪ್ರಪಂಚವನ್ನು ನೀವು ಕಂಡಿದ್ದೀರಿ ಅದರ ಪ್ರಕಾರವೇ ಡಿಸಿಷನ್ಸ್ ಹೋಗುತ್ತೆ ಅಷ್ಟೇ. ಆಗಲಿ, ಯಥಾರ್ಥವಾಗಿ ಪ್ರಪಂಚದಲ್ಲಿ ಏನಿದೆ ಅದರ ಪ್ರಕಾರ ನೀವು ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಇದು ದೊಡ್ಡ ಶೋಚನೀಯ. ಇದು ಅದಕ್ಕೆ ಹಿಂದೆ ಕ್ಲಾಸ್ನಲ್ಲಿ 15 ಬೇಲಿಗಳು ಅಂತ ಹೇಳಿದ್ದೀವಲ್ಲ, ಅದರಲ್ಲಿ ಕೊನೇ ಬೇಲಿ ಶ್ರದ್ಧೆ ಅಂತ, ಇನ್ನರ್ ಮೋಸ್ಟ್ ಬೇಲಿ. ಅದರಿಂದನೇ ದೊಡ್ಡ ತಪ್ಪುಗಳು ನಡೀತದೆ. ದಟ್ ಈಸ್ ನಥಿಂಗ್ ಬಟ್ ವರ್ಚುವಲ್ ವರ್ಲ್ಡ್. ನಾವು ಏನು ನಂಬಿದ್ದೇವೆ ಅದೇ ಸತ್ಯ ಅಂತ ನಾವು ನಂಬುವಂಥ ಅಪರಾಧ ಇದೆ. ಹಾಗಾಗಿ ಒಂದೊಂದು ಕೆಲಸಕ್ಕೂ ಒಂದೊಂದು ದೇವರು ಇದ್ದಾರೆ. ಭಗವಂತ ಅನೇಕ ರೂಪಗಳಲ್ಲಿ ಹೊರಗೆ ಬರ್ತಾನೆ ಅಂತಂದರೆ ಅರ್ಥ ಏನು? ಅನೇಕ ಗುಣಗಳನ್ನು ಅನುಸಂಧಾನ ಮಾಡುವಂಥ ಅರ್ಥ. ಗುಣಗಳಿಂದನೇ ರೂಪ. ನಾವು ರೂಪವನ್ನು ಬಿಟ್ಟು ಪರ್ಸನ್, ಒಂದೊಂದು ನನ್ನ ಬೈಕೆಗಳನ್ನು ಒಂದೊಂದು ಈಡೇರಿಸಲಿಕ್ಕೆ ಒಂದೊಂದು ದೇವರು ಅಂತ ನಾವು ಮಾಡಿಕೊಂಡಿದ್ದೇವೆ. ಇದೇ ದುರಂತ. ಶಾಸ್ತ್ರ ಹೇಳಿದು ಇದ್ದಾನೆ. ಅದರಿಂದ ಕೃಷ್ಣ ಇಲ್ಲಿ ಹೇಳ್ತಾನೆ, ನಿನ್ನ ಭಕ್ತಿ ಅನನ್ಯವಾಗಿದ್ದು ಅವ್ಯಭಿಚಾರಿಣಿಯಾಗಿರಬೇಕು ಅಂತ ಒತ್ತಿ ಹೇಳ್ತಾನೆ. ಭಗವಂತ ಸರ್ವಸಮರ್ಥ, ಸರ್ವಶಕ್ತ, ಜಗತ್ತನ್ನ ಆತ್ಮನಾಗಿರುವಂಥವನು. ಅವನ ಮೇಲೆ ನಿಮ್ಮ ನಿಷ್ಠೆ ಇರಲಿ. ದೇವರ ಮೇಲೆ ನಂಬಿಕೆ ಇಲ್ಲದೆ ಯಾವ ಶಾಸ್ತ್ರ ಓದರೂ ಏನೂ ಉಪಯೋಗ ಇಲ್ಲ. ಭಗವಂತನ ಮೇಲಿನ ಪೂರ್ಣ ನಂಬಿಕೆಯಿಂದಲೇ ಮಾತ್ರ ಜ್ಞಾನ ಸಾಧನೆ ಸಾಧ್ಯ ಆಗ್ತದೆ. ಸೊ ಇದು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ತುಂಬ ನಾವು ಮಾಡುವಂಥ ಬಹಳ ವಿಚಾರಗಳಲ್ಲಿ ಬರ್ತದೆ. ಸೊ ಹಾಗಾಗಿ ನಾವು ಇದನ್ನು ಆಳವಾಗಿ ತಿಳ್ಕೊಳ್ಬೇಕು. ದೇವರಂದರೆ ಏನು, ವಿಗ್ರಹ ಅಂದರೆ ಏನು, ಶಾಸ್ತ್ರ ಅಂದರೆ ಏನು, ಎಲ್ಲರೂ ಯಾಕೆ ಫಾಲೋ ಆಗ್ತಾ ಇದ್ದಾರೆ, ಅದು ಔಟ್ಕಮ್ ಏನು, ಅದರಿಂದ ನನಗೆ ಏನಾಗತ್ತೆ, ಇದನ್ನು ಸ್ವಲ್ಪ ಅಂತರಂಗದಲ್ಲಿ ಯೋಚನೆ ಮಾಡಬೇಕು. ಆಮೇಲೆ ಮತ್ತೊಂದು ಗುಣ, ವಿವಿಕ್ತ ದೇಶ ಸೇವಿತ್ವಂ ಅಂತಾರೆ. ಸಾಧ್ಯವಾದಷ್ಟು ಅತಿ ಹೆಚ್ಚು ಇರುವಂಥ ಸಾತ್ವಿಕ ಕಂಪನಗಳಿರುವಂಥ ಕಡೆ, ಸಾತ್ವಿಕ ಜನರ ಜೊತೆಗೆ ವಾಸ ಮಾಡಲು ಪ್ರಯತ್ನಿಸು. ಸಜ್ಜನರ ಸಂಘ ಇರಲಿ ಅಂತ ಹೇಳ್ತಾರೆ. ಒಳ್ಳೆ ಪ್ಲೇಸ್ ಇರಬೇಕು. ನಿನ್ನ ಮೈಂಡನ್ನು ಆಟೋಮೆಟಿಕ್ಕಾಗಿ ಶುದ್ಧಗೊಳಿಸಿ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ಲೇಸ್ ಆಗಿರಬೇಕು. ಅದೇ ನಿನ್ನ ಜೊತೆ ಇರುವಂಥ ಜನ ಕೂಡ ನಿನ್ನ ಜ್ಞಾನದ ಹಾದಿಗೆ ಪೂರಕವಾಗಿರಬೇಕು. ಪೂರ್ಣ ಪ್ರಮಾಣದಲ್ಲಿ ಅಖಂಡವಾದಂಥ ಸಾತ್ವಿಕ ವೈಬ್ರೇಷನ್ಸ್ ಇರುವಂಥ ಸ್ಥಳಗಳಲ್ಲಿ ಇರು. ಹಿಂದಿನ ಕಾಲದಲ್ಲಿ ಹೆಚ್ಚು ಸಾತ್ವಿಕ ವೈಬ್ರೇಷನ್ಸ್ ಎಲ್ಲಿರ್ತಿತ್ತಂದರೆ ಪುಣ್ಯಕ್ಷೇತ್ರಗಳಿರ್ತಿತ್ತು. ತುಂಬ ವೈಬ್ರೇಷನ್ಸ್. ಅದಕ್ಕೆ ಹಿಂದಿನ ಕಾಲ ದೇವಸ್ಥಾನಕ್ಕೆ ಹೋದರೆ ಒಂದು ರೀತಿಯಾದಂಥ ರೋಮಾಂಚನೆ ಆಗ್ತದೆ. ರೋಮಾಂಚನ ಆಗಿ ಅಲ್ಲಿ ಕೂತರು ಆ ವೈಬ್ರೇಷನ್ಸ್ ಫೀಲ್ ಆದರೆ ಆನಂದ ಆಗ್ತದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಹೆಚ್ಚು ವೈಬ್ರೇಷನ್ಸ್ ಎಷ್ಟಿರ್ತದೋ ತುಂಬ ಜಾಸ್ತಿ ಇರುತ್ತೆ. ನೀವು ತಿರುಮಲ ಕ್ಷೇತ್ರಕ್ಕೆ ಹೋಗಿ, ಅಲ್ಲಿರುವಂಥ ವೈಬ್ರೇಷನ್ಸು ತುಂಬ ಚೆನ್ನಾಗಿ. ಆ ತಿರುಮಲ ಪ್ರದೇಶ ಎಲ್ಲಿಗೂ ಕೂಡ ಆ ಬರುವಂಥ ಗಾಳಿ, ತಣ್ಣನೆ ಗಾಳಿ, ಅಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ವೇದ ಮಂತ್ರಗಳು, ಆ ಭಗವಂತ ಇಲ್ಲಿ ಇದ್ದಾನೆ ಅಂತಂಬ ಒಂದು ಮಾನಸಿಕವಾದಂಥ ಒಂದು ವಿಶ್ವಾಸ, ಆನಂದವು ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಅದೇ ರೀತಿ ಬದ್ರಿ ಕ್ಷೇತ್ರ ಆಗಲಿ, ಕಾಶಿ ಆಗಬಹುದು, ಎಲ್ಲೆಲ್ಲಿ ಸಾತ್ವಿಕ ಕಂಪನಿ ಇರುವಂಥ ಸ್ಥಳಗಳಲ್ಲಿ ಕೂತಾಗ ಜಾಸ್ತಿ ವೈಬ್ರೇಷನ್ಸ್ ಇರ್ತದೆ. ನದಿ ಕ್ಷೇತ್ರಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿ
ಸಾತ್ವಿಕ ಜನರು, ಒಳ್ಳೆ ಗುಣಗಳಿರುವಂಥ ಜನಗಳೆಲ್ಲಿರ್ತಾರೆ, ಅಲ್ಲಿ ನಿಮಗೆ ತುಂಬ ಸಂತೋಷ ಆಗ್ತದೆ. ಗೊತ್ತಾಗೋದೇ ಇಲ್ಲ, ಆನಂದ ಆಗ್ತದೆ. ಸೊ ಅಂತಹ ಸ್ಥಳದಲ್ಲಿ ಒಳ್ಳೆಯದನ್ನು ಮಾತಾಡುವಂಥದ್ದು, ಒಳ್ಳೆ ಚಿಂತನೆ ಮಾಡುವಂಥ ಸಜ್ಜನರ ಜೊತೆ ವಾಸ ಮಾಡುವಂಥದ್ದು ಮಾಡು. ಇದು ಸಾಧ್ಯ ಆಗದೇ ಇದ್ದರೆ ಆದಷ್ಟು ಏಕಾಂತವಾಗಿರೋದನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. 4 ಜನರೊಂದಿಗೆ ಸೇರಿದ್ರೆ ಏನಾಗ್ತದೆ? ಹಾಳು ಹರಟೆ ಆಗ್ತದೆ. ನಿನ್ನ ಅಮೂಲ್ಯವಾದಂಥ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಅಂತ ಹೇಳ್ತಾರೆ. ಇವತ್ತು ಏಕಾಂತವಾಗಿದ್ರೂ ಕೂಡ ಹಾಳು ಹರಟೆ. ಯಾಕೆ ಅಂತಂದರೆ ಕೈಯಲ್ಲಿದಲ್ವಾ, ಒಂದು ಮೊಬೈಲ್ ಸಾಕು 100 ಜನ ವ್ಯಕ್ತಿಗಳ ಸಮಾನ. 100 ಜನ ವ್ಯಕ್ತಿಗಳ ಜೊತೆ ನಾವು ಹರಟೆ ಮಾಡಿದ್ರೆ ಹೇಗಿರ್ತದೋ, ಒಂದು ಮೊಬೈಲಲ್ಲೇ ಪ್ರಪಂಚದ ಜನರು ಎಲ್ಲರ ಜೊತೆ ಹರಟೆ ನಮ್ಮ ಇದರಲ್ಲೇ ಇರ್ತದೆ. ಸೊ ಏಕಾಂತವಾಗಿ ಒಂದು ಕಡೆ ಕೂಡಬೇಕು ಅಂತಂದರೆ ಸಾಧ್ಯವಾದಷ್ಟು ಸೆಲ್ ಫೋನು, ಇಂಟರ್ನೆಟ್ಟು, ಔಟ್ಸೈಡ್ ವರ್ಲ್ಡ್ ಕನೆಕ್ಟ್ ಆಗದಂತೆ ಕೂತ್ಕೊಳ್ಬೇಕು. ಆವಾಗ ಸಾಧ್ಯವಾಗ್ತದೆ. ಇವತ್ತು ಏಕಾಂತ ಅಂದ್ರೂ ಸಾಧ್ಯ ಆಗಲ್ಲ. ಏಕಾಂತದಲ್ಲೂ ಕೂಡ ಒಳ್ಳೆ ಗುಣಗಳ ಅಂದರೆ ಸಾತ್ವಿಕತೆ ಬೆಳೆಸಿಕೊಳ್ಬೇಕಂದ್ರೆ ಕಷ್ಟ. ದೇವಸ್ಥಾನಗಳಲ್ಲೂ ತುಂಬ ಕಷ್ಟ. ದೇವಸ್ಥಾನಗಳಲ್ಲಿ ಕೂಡ ಜನಗಳು ಸೇರಿಬಿಟ್ಟಿದ್ದಾರೆ ಬಹಳ. ಎಲ್ಲಿ ನೋಡ್ರು ಜನ, ಅದಕ್ಕೆ ಟಿಕೆಟು, ಆನ್ಲೈನ್ ಬುಕ್ಕಿಂಗು, ಶೋಚನೀಯ. ಏನಾಗುತ್ತೆ, ಕಮರ್ಷಿಯಲ್ ಕ್ಷೇತ್ರ ಆಗಿಬಿಡ್ತದೆ. ನೀವು 2 ನಿಮಿಷ ಕೂತು ಪ್ರದರ್ಶನ ಹಾಕಲಿಕ್ಕೂ ಆಗಲ್ಲ. ಹಿಂದೆ ಏನಾದರೂ ತಿರುಮಲ ಕ್ಷೇತ್ರಕ್ಕೆ ಹೋದಾಗ ಒಳಗೆ ಜನ ಜಾಸ್ತಿ, ಅಲ್ಲಿ ಹೋದಾಗ ಭಗವಂತನ ಅಸಲು ಮನಸ್ಸು ಕೂಡ ಹೋಗಲ್ಲ. ಅದಕ್ಕೇನು ಮಾಡೋಣ, ಪ್ರಾಕಾರ ಎಲ್ಲ ಒಂದು ಪ್ರದರ್ಶನ ಹಾಕೋಣ ಅಂತ ಪ್ರದರ್ಶನ ಹಾಕೊಡ್ತಾ ಇದ್ವಿ. ಕೇವಲ ಪ್ರದರ್ಶನ ಹಾಕೊಳ್ಳೋಕ್ಕೆ ಹೋಗೋ, ಯಾಕೆಂದರೆ ದರ್ಶನಕ್ಕೆ ಬೇಕಾದ್ರೆ ಟಿಕೆಟ್ಗಳು ಬೇಕು, ಅದಕ್ಕೆ ಮತ್ತೆ ಶೆಡ್ಯೂಲ್ ಬೇಕು. ಇದೆಲ್ಲ ರಾಮಾಯಣದ ಸರ. ಅಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ. ಅಲ್ಲಿ ವರಾಹಸ್ವಾಮಿ ದೇವರ ದೇವಸ್ಥಾನ ಇದೆ, ಹನುಮನ್ ದೇವರ ದೇವಸ್ಥಾನ ಇದೆ, ಚಿಕ್ಕ ಚಿಕ್ಕ ದೇವಸ್ಥಾನಗಳು ಭಾಳ ಇದೆ, ಅಲ್ಲಿ ಕೂಡ ದೇವರಿದ್ದಾನೆ. ಸೊ ಅಲ್ಲಿ ಆ ಕ್ಷೇತ್ರವನ್ನು, ತಿರುಮಲ ಕ್ಷೇತ್ರದ ವೈಬ್ರೇಷನ್ ಫೀಲ್ ಆಗ್ತಾ, ಆ ಚಿಕ್ಕ ದೇವಸ್ಥಾನಗಳ ದರ್ಶನ ಮಾಡ್ತಾ ಪ್ರಾಕಾರದ ಒಂದು ಪ್ರದರ್ಶನ ಮಾಡ್ಕೊಂಬರೋಣ ಅಂತಿದ್ದು. ಇವಾಗ ಪ್ರಾಕಾರವನ್ನು ಕೂಡ ಡಿಸ್ಟ್ರಾಕ್ಷನ್. ನಿಮಗೆ ಅಸಲು ಕೆಲವೊಂದು ಸಮಯದಲ್ಲಿ ಪ್ರದರ್ಶನ ಹಾಕಲಿಕ್ಕೆ ಇಲ್ಲ, ಹಾಗೆ ಮಾಡಿಕೊಂಡಿದ್ದೇವೆ ನಾವು. ಹಾಗಾಗಿ ಒಳ್ಳೆ ಸಾತ್ವಿಕ ವೈಬ್ರೇಷನ್ಸ್ ಇರಬೇಕು. ನಿಮಗೆ ಮನಸ್ಸು ನೆಮ್ಮದಿಯನ್ನು ಕೊಡುವಂಥ ಕ್ಷೇತ್ರದಲ್ಲಿ ದರ್ಶನ ಜಾಸ್ತಿ ಮಾಡಿ. ಜನಜಂಗುಳಿ ಇರುವಂಥ ಜಾಗದಲ್ಲಿ ಹೆಚ್ಚು ಇರಲಿಕ್ಕೆ ಮಾಡಬೇಡಿ. ಯಾಕೆಂತಂದರೆ ನೀವು ಒಳ್ಳೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮತ್ತೊಂದು ಗುಣ, ಅರತಿಹಿ ಜನ ಸಂಸದಿಹಿ. ಎಲ್ಲಿ ಬೇಡವಾದಂತಹ ವಿಚಾರಕ್ಕಾಗಿ ಜನಜಂಗುಳಿ ಸೇರುತ್ತದೆಯೋ ಅಂತಹ ಜನಜಂಗುಳಿಯಿಂದ ದೂರ ಇರು ಅಂತ ಹೇಳ್ತಾನೆ ಭಗವಂತ. ಇದು ನಮ್ಮ ಮಾತಲ್ಲ, ಭಗವಂತನ ಮಾತೆ. ಭಗವಂತ ಅರ್ಜುನನಿಗೆ ಹೇಳಿದ ಮಾತನ್ನು ವ್ಯಾಸರು ನಮಗೆ ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ, ಅವರ ಮಾತಿತ್ತು. ಸೊ ಜನ ಜಾಸ್ತಿ ಎಲ್ಲಿ ಸೇರ್ತಾರೋ ಅಲ್ಲಿ ದೂರ ಇರು. ಎಷ್ಟೋ ಕಡೆ ಇನ್ವಿಟೇಷನ್ ಬರ್ತಾ ಇರುತ್ತೆ, ಇವತ್ತು 1,00,000 ತುಳಸಿ ದಳ ಅರ್ಚನೆ ಇದೆ, ನೀವು ಬರಲೇಬೇಕು. ಅಥವಾ 1000 ಲೀಟರ್ ಹಾಲಿನ ಅಭಿಷೇಕ, 100 ಲೀಟರ್ ಜೇನು ಅಭಿಷೇಕ ಮಾಡ್ತಾ ಇದ್ದೀವಿ, ನೀವು ಬರಲೇಬೇಕು. ನೋಡಿದ್ರೆ ತುಂಬ ಜನ ಇರ್ತಾರೆ. ಯಾವುದು ಜನ ಜಾಸ್ತಿ ಇರಲ್ಲವೋ ನೀವು ಸ್ವಲ್ಪ ಹೊತ್ತು ಆ ದೇವಸ್ಥಾನದಲ್ಲಿ ಕೂತು ಆ ಭಗವಂತ, ಯಾಕಂದರೆ ಸಾತ್ವಿಕ ವೈಬ್ರೇಷನ್ಸ್ ಜಾಸ್ತಿ ಇದ್ದಾಗ ಒಂದ್ಸಲ ಅಲ್ಲಿ ಕೂತು 1-2 ನಿಮಿಷ ಧ್ಯಾನ ಮಾಡ್ರೆ ಭಗವಂತನ ವಿಚಾರ ತಲೆ ಒಳಗೆ ಹೋಗ್ತದೆ. ನನ್ನ ಜೀವನ ದೇವರಂದ್ರೆ ಏನು, ನಾನಂದ್ರೆ ಏನು, ಒಂದು ಪರ್ಪಸ್ ಏನು ಗೊತ್ತಾಗ್ತದೆ. ಜನಗಳು ಎಲ್ಲಿ ಜಾಸ್ತಿ ಇರ್ತಾರೋ ಆ ಜನಗಳಿಂದ ನಾವು ಹೇಗೆ ಪಾರಾಗಬೇಕಪ್ಪ ಅಂತಲೇ ಇರುತ್ತೆ. ಹಾಗಾಗಿ ನಮಗೆ ಒಳ್ಳೆ ಥಾಟ್ಸೇ ಬರೋದಿಲ್ಲ. ಹಾಗಾಗಿ ಎಲ್ಲಿ ಜ್ಞಾನಕ್ಕೋಸ್ಕರ ಯಾರು ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೋ, ಜ್ಞಾನವನ್ನು ಗಳಿಸಬೇಕು ಅಂತ ಉತ್ಸಾಹ ಯಾರಿಗಿರುತ್ತೋ ಜನಗಳಿಗೆ ದೂರ ಇರಿ. ಸಾಧ್ಯವಾದಷ್ಟು ಏಕಾಂತದಲ್ಲಿರಿ. ಒಂದು ಮೊಬೈಲ್ ಫೋನು, ಒಂದು ಇಂಟರ್ನೆಟ್ ಕನೆಕ್ಷನೇ 1000 ಜನ ಸಮಾನ, ಅದರಿಂದನೂ ದೂರ ಇರಿ. ಆಮೇಲೆ ಮತ್ತೊಂದು ಗುಣ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧ್ಯಾತ್ಮದಲ್ಲಿ, ಅರಿವಿನಲ್ಲಿ ನಿರಂತರವಾಗಿರು. ಅಧ್ಯಾತ್ಮ ಅಂತಂದ್ರೆ ಏನು? ಮನಸ್ಸು. ಅಧಿಭೂತ ಅಂತಂದರೆ ಶರೀರದ ಬಗ್ಗೆ, ಪ್ರಕೃತಿ ಬಗ್ಗೆ, ಕಣ್ಣಿಗೆ ಕಾಣುವಂಥರ ಬಗ್ಗೆ ಸ್ಟಡಿ ಮಾಡೋದು. ಅಧ್ಯಾತ್ಮ ಅಂದರೆ ಕಣ್ಣಿಗೆ ಕಾಣದಂಥ ಶಕ್ತಿ ಒಂದು ಕಣ್ಣಿಗೆ ಕಾಣಿಸುವಂಥ ಪ್ರಕೃತಿಯನ್ನು ಚಲನೆ ಮಾಡುವಂಥ ಮಾಡ್ತಾ ಇದೆ. ಅದನ್ನೇ ಅದರ ಬಗ್ಗೆ ತಿಳ್ಕೊಳ್ಳೋದನ್ನೇ ಅಧ್ಯಾತ್ಮ ಅಂತೇವೆ. ಅಧ್ಯಾತ್ಮ ಅಂತಂದರೆ ಯಾವುದೋ ಮಂತ್ರಗಳು, ಪೂಜೆಗಳು, ಪುರಸ್ಕಾರ ಅಂತ ಅಂದುಕೊಳ್ಬೇಡಿ. ಅದು ಸಾಂಪ್ರದಾಯಗಳು ನಾವು ಮಾಡಿಕೊಂಡಿದ್ದು. ಅಧ್ಯಾತ್ಮದಲ್ಲಿ ಆಳವಾಗಿ ಹೋಗಬೇಕಾದ್ರೆ ನಿಯಮಗಳನ್ನು ಮಾಡ್ಕೊತೀವಲ್ಲ, ಅದನ್ನೇ ಸಾಂಪ್ರದಾಯದಲ್ಲಿ. ಅದು ಔಟ್ಡೇಟೆಡ್. ಹಿಂದಿನ ಕಾಲ ಆದರೂ ವರ್ಕೌಟ್ ಆಗ್ತಿತ್ತು, ಈಗಿನ ಕಾಲ ವರ್ಕೌಟ್ ಆಗಲ್ಲ ಆ ಸಾಂಪ್ರದಾಯಗಳು. ಸೊ ಅಧ್ಯಾತ್ಮದ ಅರಿವಿನಲ್ಲಿ ನಿರಂತರವಾಗಿರು. ಮೊದಲು ಪಿಂಡಾಂಡದ ಬಗ್ಗೆ ತಿಳ್ಕೊ, ಅಂದರೆ ಈ ಶರೀರದ ಬಗ್ಗೆ ತಿಳ್ಕೊ. ಆಮೇಲೆ ಬ್ರಹ್ಮಾಂಡ, ಪ್ರಕೃತಿ ಬಗ್ಗೆ ತಿಳ್ಕೊ. ಪ್ರಕೃತಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಮಗೆ
ಉದ್ಧವ ಗೀತೆಯಲ್ಲಿ ಬರ್ತದೆ. ಉದ್ಧವ ಗೀತೆಯಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ಆ, ಏನಂತಾರೆ, ಅವಧೂತ, ನಾನು ಗುರುಗಳ ಹತ್ರ ಪಾಠ ಕಲಿಲ್ಲ, ಪ್ರಕೃತಿಯಿಂದನೇ ಪಾಠ ಕಲ್ತಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿಯೇ ನಮಗೆ ಗುರುಗಳಿದ್ದಂಗೆ. ಬ್ರಹ್ಮಾಂಡದ ಬಗ್ಗೆ ತಿಳ್ಕೊ. ಅನಂತರ ಇದನ್ನು ತಿಳಿಯುವಂಥ ಅಪೂರ್ವವಾದಂಥ ಮನಸ್ಸಿನ ಒಂದು ವಿಸ್ಮಯದ ಬಗ್ಗೆ ತಿಳ್ಕೊ. ಮನಸ್ಸೇ ಒಂದು ವರ್ಚುವಲ್ ವರ್ಲ್ಡ್, ಅದರ ಬಗ್ಗೆ ತಿಳ್ಕೊ. ನಂತರ ನಾನು ಅಂತಂದ್ರೆ ಏನು, ಅವೇರ್ನೆಸ್ ಆಫ್ ಸೆಲ್ಫ್ ಎನ್ನುವುದು ತಿಳ್ಕೊ. ಇದು ತಿಳಿದ ಮೇಲೆ ಈ ಆತ್ಮವನ್ನು ನಿಯಂತ್ರಿಸುವಂಥ ಪರಮಾತ್ಮನ ಬಗ್ಗೆ ತಿಳ್ಕೊ. ಇದು ಅಧ್ಯಾತ್ಮ ಜ್ಞಾನ. ನಿನ್ನ ಅಧ್ಯಯನದ ಗುರಿ ಅಧ್ಯಾತ್ಮ ಜ್ಞಾನವಾಗಿರಬೇಕು, ಸ್ಪಿರಿಚುವಲ್ ಆಗಿರ್ಬೇಕು. ಸ್ಪಿರಿಚುವಲ್ ಆಗಿರಬೇಕಂತಂದ್ರೆ ಮೂಗು ಮುಚ್ಚಿಟ್ಕೊಂಡು ಮೆಡಿಟೇಷನ್ ಮಾಡೋದು ಒಂದೇ ಅಲ್ಲ, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಇರಬೇಕು. ನಾನಂದ್ರೆ ಏನು, ನನ್ನ ಶರೀರ ಅಂದರೆ ಏನು, ಪ್ರಕೃತಿ ಅಂತಂದ್ರೆ ಏನು, ಮನಸ್ಸಂದ್ರೆ ಏನು, ಬುದ್ಧಿ ಅಂದ್ರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳೋದನ್ನು ನಾವೇನಂತೇವೆ, ಅಧ್ಯಾತ್ಮ ಜ್ಞಾನ ಅಂತ ಕರಿತೇವೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ನಿತ್ಯವೂ ತಿಳ್ಕೊ ಅಂತ ಹೇಳ್ತಾರೆ. ಆಮೇಲೆ ಕೊನೆಯದಾಗಿ ತತ್ವಜ್ಞಾನ ಅರ್ಥದರ್ಶನಂ. ಜಗತ್ತಿನ ಮೂಲಭೂತವಾದಂಥ ಸತ್ಯ ತಿಳಿಯೋದಕ್ಕೆ ನಿನ್ನ ಅಧ್ಯಯನ ಮೀಸಲಿರಲಿ. ಯಾವುದ್ಯಾವುದೋ ತಿಳ್ಕೊಂಡು ಒದ್ದಾಡಿಸ ಸಮಯ ಕಳ್ಕೊಳ್ಬೇಡ. ಜಗತ್ತಿನ ಮೂಲಭೂತವಾದಂಥ ಸತ್ಯ ಯಾವುದಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಿನ್ನ ಅಧ್ಯಯನ ಮೀಸಲಾಗಿರಬೇಕು. ಮೇಲಿನ ಎಲ್ಲ ಗುಣ, ನಾವು ಹೇಳಿದಂಥಲ್ಲಿ 20 ಗುಣ ಏನಿದಲ್ವ, ಎಲ್ಲ ಗುಣಗಳಿಂದ ಎಲ್ಲ ಶಾಸ್ತ್ರಗಳಿಗೆ ವಿಷಯಭೂತನಾದಂಥ, ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದಂಥ ಭಗವಂತನ ಸಾಕ್ಷಾತ್ಕಾರ ಪಡ್ತೀಯ. ಇಲ್ಲಿ ಹೇಳಿರುವಂಥ ಗುಣಗಳೇ ಜ್ಞಾನ ಮತ್ತು ಜ್ಞಾನ ಸಾಧನೆಗಳು. ಇದಕ್ಕಿಂತ ಬೇರೆಯಾಗಿರೋದು ಅಜ್ಞಾನ ಮತ್ತು ಅಜ್ಞಾನದ ಗುರಿ. ಅದರ ಬಗ್ಗೆ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಯಾವುದನ್ನು 20 ಗುಣಗಳನ್ನ ನಾವು ಅಕ್ವೈರ್ ಮಾಡಿಕೊಂಡು ಜ್ಞಾನವನ್ನು ಗಳಿಸಿದರೆ ಅದು ಆಧ್ಯಾತ್ಮಿಕ ಪ್ರಯಾಣ ಆಗ್ತದೆ. ಇದು ಯಾವುದೂ ಬೇಡ ಅಂದರೆ ನೆಕ್ಸ್ಟ್ ಲೌಕಿಕ ಪ್ರಯಾಣ. ಲೌಕಿಕ ಪ್ರಯಾಣಕ್ಕೆ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದೇನು ಬೇಕಿಲ್ಲ. ಸೊ ಜ್ಞಾನ ಸಾಧನೆಗಳ ವಿವರಿಸಿದಂಥ ಕೃಷ್ಣ ಮುಂದಿನ 3 ಶ್ಲೋಕಗಳಲ್ಲಿ ಶಬ್ದದ ಮಿತಿಯಿಂದ ಆಚೆಗಿರುವಂಥ ಭಗವಂತನ ವರ್ಣನೆ ಬಗ್ಗೆ ಹೇಳುತ್ತಾರೆ. ಅದು ಸಮಯಾತೀತ ಆಗಿರೋದ್ರಿಂದ ಮುಂದಿನ ಪಾಠದಲ್ಲಿ ಮಾಡೋಣ. ಸೊ ಇವತ್ತು ಗುಣಗಳ ಬಗ್ಗೆ ಎಲ್ಲ ಕೂಡ ನಾವು ನೋಡಿದ್ವಿ. ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನವನ್ನು ಪಡಿಬೇಕಾದ್ರೆ ಅಥವಾ ಮನುಷ್ಯನ ಮೂಲಭೂತವಾದಂಥ ಗುರಿ ಏನು ಅದನ್ನು ತಿಳ್ಕೋಬೇಕಾದ್ರೂ ಕೂಡ ಈ 20 ಗುಣಗಳ ಅವಶ್ಯಕತೆ ಇದೆ. ಇದನ್ನು ನಾವು ಸಾಧ್ಯವಾದಷ್ಟು ಅಕ್ವೈರ್ ಮಾಡಿಕೊಳ್ಳೋಣ. ಸಮಯ ಏನು ಲೇಟ್ ಇಲ್ಲ. 60 ವರ್ಷ ಆದ್ರೂ ಯಾವಾಗಿದ್ರೂ ನಾವು ಶಾಲೆಯ ವಿದ್ಯಾರ್ಥಿಗಳೇ. ಈಗ ಶುರು ಮಾಡಿದರೆ ಯಾವಾಗೋ ಒಂದು ಆಗ್ಬೋದು. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತಲೂ ಅಕ್ವೈರ್ ಮಾಡ್ಕೊಳ್ಳೋದು ಒಳ್ಳೆಯದಲ್ವ. ಹಾಗಾಗಿ ಈ ಗುಣಗಳನ್ನು ಸಾಧ್ಯವಾದಷ್ಟು ತಿಳ್ಕೊಳ್ಳೋಣ. ಅದನ್ನು ಎಲ್ಲಿ ಆಚರಣೆ ಮಾಡಲಿಕ್ಕೆ, ಅನುಭವ ಪಡಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಅದನ್ನು ಮಾಡ್ಕೊಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.